ಬಂಧುಗಳಿಗೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದ್ವಿತೀಯ ದಿನ, ಮೊದಲ ದಿನದ ಗೆಲುವು ಸುಗ್ರೀವನ ಕಡೆಗಾಗಿದೆ. ಇವತ್ತೇನಾಗುತ್ತೆ ಅನ್ನೋದನ್ನ ನೋಡೋಣ. ರಾವಣನ ಕಡೆನಲ್ಲಿ ಇಡೀ ವಾನರ ಸೈನ್ಯವನ್ನ ಗೆಲ್ಲುವ ಸಾಮರ್ಥ್ಯ ಇರುವ 4 ಜನ ಇದ್ದಾರೆ. ರಾವಣನ ಮಗ ಇಂದ್ರಜಿತ್ತು, ಪ್ರಹಸ್ತ, ರಾವಣನ ತಮ್ಮ ಕುಂಭಕರ್ಣ ಮತ್ತು ರಾವಣ. ಈ 4 ಜನ ಹೋದ್ರೆ ಅಲ್ಲಿಗೆ ರಾವಣನ ಕಥೆ ಮುಗೀತು ಅಂತ ಅರ್ಥ. ಮೊದಲಿಗೆ ಲಕ್ಷ್ಮಣನಿಂದ ಇಂದ್ರಜಿತ್ತು ಸಾಯ್ತಾನೆ. ಅದ್ವಿತೀಯ ಮನೆ ಮೂಡಿತ ದ್ವಿತೀಯ ದಿನ, ಗೆಲ್ದು ಮೇಲೇಳಿದ ವಾನರ ಸಿಂಹನಾದಂಗಳಂ ಕೇಳುತ್ತಾಶ್ಚರ್ಯದಿಂದ ರೋಷದಿಂದ ರಾವಣ ಮಿಳ್ತು ನೇಮವನಿತ್ತು ಕಳುಹಿದನು. ನನ್ನಾಯ್ದ ಕಟ್ಪಾಳ್ಗಳ್ ಒಡೆಯರ್ಕಳಂ. ಸಿಂಹನಾದವನ ಕೇಳಿ ಅವನಿಗೆ ಮೈ ಹಚ್ಕೊಳ್ಳೋಷ್ಟು ಕೋಪ ಬರ್ತಾ ಇದೆ. ವಾನರರು ಗೆದ್ದಿದ್ದಾರೆ ಅನ್ನೋದ್ರ ಸೂಚನೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕಾಗಿ ಇನ್ನೂ ಹೆಚ್ಚು ಘನಘೋರವಾದ ಯುದ್ಧವನ್ನು ಮಾಡಬೇಕು, ಸರಿಯಾಗಿ ನಾನು ಪ್ರತಿಭಟಿಸಬೇಕು, ನನ್ನ ಸಮರ್ಥ ಸಾಮರ್ಥ್ಯವನ್ನ ಧಾರೆ ಎರಿಬೇಕು ಅಂತ ಯೋಚಿಸ್ತಾನೆ. ಲಂಕೇಶ್ವರನ ಭೀಷಣಾಜ್ಞಾ ಕಿರೀಟಮಂ ಪೊತ್ತ ಭಾರಕ್ಕೆ ವೆಂಕಕ್ಕೆ ಪುಂಗಿ ಪೊಂಗಿ ಹಮ್ಮಿ ಹಿರಿಯ ಪಡೆಯೊಡನೆ ರಾಕ್ಷಸ ಎಷ್ಟು ಚೆನ್ನಾಗಿದೆ ಹೆಸರು. ಬಂದು ಬಿದ್ದನು ಎದುರಾಳಿ ಶತಬಲಿಯ ಮೇಲೆ. ಆಗಿದ್ದನಪ್ಪ ಇದು. ಕಾಡು ಕೋಣ ಆನೆ ಹಿಂಡನ್ನ ಕೆಡಕಿದ ಹಾಗಿತ್ತು. ಸುಗ್ರೀವನಿಗೆ ಏನು ಆಗೋಲ್ಲ ಅದರಿಂದ. ಹೊತ್ತರೆಯ ಬೆಟ್ಟ ನೆತ್ತಿಯ ಕಲ್ಲರೆಯ ಮರಡು ಕೋಡಂತೆ. ಮರಡು ಕೋಡು ಬೆಟ್ಟದ ಎರಡನೇದು. ಕಾಡಲ್ ಕಂಡಲೆವ ಬಿರುಗಾಳಿಯಂತೆ. ಧೂಮ್ರಾಕ್ಷನ ಬರುವಿಕೆಯ ಅದ್ದೂರಿಯಾದ ಭೀಷ್ಮ ಕಂಪನ ಉಂಟು ಮಾಡುವಂತಹ ಬರುವಿಕೆಯ ಶೈಲಿಯನ್ನು ಹೇಳ್ತಿದ್ದಾನೆ. ಎರಡನೇದು ಬಿರುಗಾಳಿಯಂತೆ ಭೀಮ ಕಲಿ ಕಟಮಂ ಕೊರೆದು ಮರಗಳನ್ನು ಉರುಳಿಸಿ ಹೊಳೆಯುವ ಮುಂಗಾರ ಕಳ್ಳ ಹಾಗೆ ನುಗ್ಗಿದ ಭೀಮಕರ್ಮಿ ಆ ದೈತ್ಯನಂತಾಗಿ ಹೊದಕುಳಿ ಅಂದ್ರೆ ದುಃಖ, ಬೇಗುದಿದು ಮುಂದಿ ವ್ಯೋಮಗಾಮಿಗಳ ಕಾಮರೂಪಿಗಳ ಶತಬಲಿಯ ಭೀಮಸೇನಾಬ್ದಿ. ಸೇನಾ ಸಮುದ್ರ ಕಾಮರೂಪಿಗಳು, ಆಕಾಶ ಯುದ್ಧಕ್ಕೂ ನಿಪುಣರು, ವಂಚನೆಯ ಯುದ್ಧ ಅಂತ ಅರ್ಥ. ಮುತ್ತಿದುದು ಮತ್ತೆ ಕಪಿಸೇನೆ ದಶ ದಿಕ್ಕುಗಳಿಂದ ಧೂಮ್ರಾಕ್ಷನ ರಥವನ್ನ ಕಿತ್ತ ಮರಗಳಿಂದ ಬಡಿದರು. ತೇರ್ಗಾಲಿಯೇ ಗಿರಿಗಳಾಗಿ ಬಂಡೆ ಗುಂಡುಗಳು ಅರಗಳನ್ನ ಎತ್ತೆತ್ತಿ ಪೊತ್ತೆತ್ತಿ ಬಾನ್ಗೇರಿ ಬಡಿದರು. ಅವ್ರ ಯುದ್ಧ ಬಹಳಷ್ಟು ಮರ ಮತ್ತು ಕಲ್ಗುಂಡುಗಳೇ. ದೊಣ್ಣೆ, ಮುದ್ಗರ, ಮುಸಲ ಇದೆಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ. ಹಿರಿದಾದ ಗಂಟೆಗಳ ಹಂತಿ ತೂಗಿದ ಒಡ್ಯಾಣ. ಗಂಟೆಗಳು ತೂಗಿದ ಒಡ್ಯಾಣ ಶಬ್ದ. ಕಪಿಧ್ವಜನಿಗೆ ರಾಕ್ಷಸ ಭಯಂಕರ ಆಕಾರವನ್ನ ಕಂಡು ಆ ಒಡ್ಯಾಣದ ಸದ್ದವನ್ನು ನೋಡಿ ಸುತ್ತಿದ್ದ ಸೊಂಟದಿ ಜೋಲ್ವುದು ಮಹಾ ಅಭೀಳ ಲಗ್ನ ಸೊಂಟದೊಂದು ಕತ್ತಿ ಬೇರೆನೆ. ಕಣೆಹಂದಿಗಳ ಗೊಂಚಲೆಂಬಂತೆ ನಿಲ್ದು ಮುದ್ಗರಗಳ ಗೋಷ್ಠಿ. ಎಷ್ಟು ಚೆನ್ನಾಗಿದೆ ಮುದ್ಗರ ಬಣ್ಣಗಳು.
ಬಡಿಗೆಗಳು. ಹೀಗೆ ಬಲ್ಗದೆಯ ಅದೊಂದು ಬಲಗೈಯ ಭೈರವಯನಲ್ ತೂಗಿ ತೊನೆದುದು ತನ್ನ ಕಣಿಯ ಪೊದೆಯಂತಿರ್ದ ಪೆರ್ಬಂಡೆಯಂ. ಅಲ್ಲ, ಇರಿ ಮಂಡೆಯಂ, ತಲೆಯನ್ನ ತೂಗುತ್ತೆ. ರಾಕ್ಷಸ ಧೂಮ್ರಕ್ಷ ಸುಗ್ರೀವನಿಗೆ ಸೇನೆ ಸಮಗ್ರಿಗೆ ಕಂಪನವನ್ನುಂಟು ಮಾಡುತ್ತಾನೆ. ಒಳ್ಳೆಯ ಮಿಂಚು ಬಲ್ಮೈಯ ಮೋಡದೊಳು ಸಂಚರಿಸುವುದು, ಸುತ್ತುವರಿಬೋಲ್ ಚಲಿಸಿ ಶತಬಲಿ ಧವಿಸಿದನು ರಾಕ್ಷಸ ಸ್ಥೂಲ ಸಾಮರ್ಥ್ಯಮಂ. ಮಿಂಚು ತಾನು ಸಿಕ್ಕಿದ ಕಡೆ ನುಗ್ಗಿ ಹೋಗುವ ಹಾಗೆ ಮೋಡದಲ್ಲಿ ಶತಬಲಿ ಅಡೆತಡೆ ಇಲ್ಲದೆ ಸೀದಾ ಸುಗ್ರೀವನ ಸೈನ್ಯದಲ್ಲಿ ಮುದ್ಗರಗಳನ್ನ ಕೈದು ಹಿಡಿದು ಮುದ್ಗರ ಬಳಿಗೆ ಪ್ರವೇಶ ಮಾಡಿದ್ದಾನೆ. ರಕ್ಕಸನ ಸೇನಾ ಸೇನೆ ಆಹುತಿಯಾಯಿತು. ಹೊರಗಡಿದ ಹೆಮ್ಮರಂ ಬುಡಕಡಿಯೇ ಬೀಳುವಬೋಲ್ ಉರುಳಲಾದುಂ ರಕ್ಷ. ಅಂದರೆ ಶೂರ ಸಮರ್ಥರಾದ ವಾನರರಿಗೆ ಲೆಕ್ಕ ಇಲ್ಲ. ಹಿರಿದಾದ ಮರವನ್ನ ಬುಡ ಸಮೇತ ಕೆಡುವ ಹಾಗೆ ಧೂಮ್ರಾಕ್ಷನನ್ನ ನಿವಾರಿಸ್ಕೊಳ್ತಾರೆ. ಆ ಕಡೆ ದಕ್ಷಿಣ ದ್ವಾರದಲ್ಲಿ ವಜ್ರದಂಶ ಅಂತೇಳಿ ಅವನು ಪಡೆಯನ್ನ ನುಗ್ಗಿಸಿದ್ದಾನೆ. ಧೂಮ್ರಾಕ್ಷನ ಕಥೆ ಮುಗಿತು. ವಜ್ರದಂಶ ಅವನಿಗೆ ಅಂಗದ ಎದುರಿಸ್ತಾ ಇದ್ದಾನೆ. ಕಾಳ್ಗಿಚ್ಚಿಗೆ ಇದಿರು ನಡೆವ ಮತ್ತೊಂದು ಪೆರ್ಚಿಗೆಯ ಇನ್ನೊಂದು ಕಾಳ್ಗಿಚ್ಚಿನಂತೆ ಯಾರೂ ಕಡಿಮೆ ಅಲ್ಲ. ರಾಮರಾವಣ ಯೋರುದ್ಧಂ ರಾಮರಾವಣ ಯೋರಿವ ಅನ್ನೋ ಮಾತು ವಾಲ್ಮೀಕಿ ರಾಮಾಯಣದಲ್ಲಿದೆ. ಅವರಿಬ್ಬರ ಯುದ್ಧಕ್ಕೆ ಅವರಿಬ್ಬರ ಯುದ್ಧವನ್ನೇ ಹೋಲಿಸ್ಬೇಕು. ಹೇಗೆಂದ್ರೆ ಯಥಾ ಸಾಗರಂ ಸಾಗರೋಪಮಂ ಗಗನಂ ಗಗನಾಕಾರಂ. ಆಕಾಶಕ್ಕೆ ಆಕಾಶ ಹೋಲಿಕೆ, ಸಾಗರಕ್ಕೆ ಸಾಗರ ಹೋಲಿಕೆ. ರಾಮರಾವಣರ ಯುದ್ಧದ ಭಯಂಕರತೆಗೆ ಅದೇ ಹೋಲಿಕೆ, ಇನ್ನೊಂದು ಹೋಲಿಕೆ ಕೊಡೋಕೆ ಜಗತ್ತಲ್ಲಿ ಇಲ್ಲ ಅಂತ. ಈ ಒಬ್ಬ ಸೈನಿಕರನ್ನು ಕೂಡ ಕವಿ ಅದೇ ತರಹ ಚಿತ್ರಿಸ್ತಾ ಇದ್ದಾನೆ. ಯಾರು ಸೋಲ್ತಾರೆ ಅನ್ನೋದು ಅವರ ಅದೃಷ್ಟದ ಹಣೆ ಬರಹದ ಮಾತು. ಆದ್ರೆ ಯುದ್ಧ ಮಾಡುವಾಗ ಯಾರೂ ಕಡಿಮೆ ಇಲ್ಲ, ಯಾರೂ ಹೆಚ್ಚಿಲ್ಲ ಅನ್ನೋ ಮಾತನ್ನು ಹಲವು ಕಡೆ ಹೇಳ್ತಾನೆ. ಕಾಳ್ಗಿಚ್ಚನೆದುರಿಸ್ತಿರುವ ಇನ್ನೊಂದು ಕಾಳ್ಗಿಚ್ಚಿನಂತೆ ಅಂಗದ ಎದುರಿಸಿದ್ದಾನೆ. ತಿವಿದು ಅರಿಯ ಮೇಲೆ ಕಡುಮಲೆಯ ಮುಡಿಯೇ ಮುಂಗಾರು ಗುಡುಗಿ ಮುಂಪಾಯ್ಬವೋಲ್. ಮಳೆಗಾಲದ ಆರಂಭ, ಗುಡುಗು ಸದ್ದು, ಭಯಂಕರ ಮಳೆ ಕರಿಯೋಕ್ ಶುರು ಮಾಡಿದ ಹಾಗೆ ಬಂದವನ ಬಿರುಬಿಗೆ ತೀವ್ರತೆಗೆ ಆರದೆಯೇ ತರಿಸಿತ್ತು ಅಂಗದನ ಪಡೆ ಎಂಬ ಅಡವಿ. ಚೆನ್ನಾಗಿದೆ. ಸೈನ್ಯವೆಂಬ ಕಾಡು ಭಯಂಕರವಾಗಿ ನಿರಂತರ ಸುರಿಯುವ ಜಡಿ ಮಾಳೆಗೆ ಇಡೀ ಕಾಡು ಕಂಪಿಸುವಂತೆ ಅಂಗದನ ಸೈನ್ಯವೆಂಬ ಕಾಡು ಕಂಪಿಸಿತು. ವಜ್ರದಂಶನಿಗೆ ಮಂಡಿ ಊರೋ ಸ್ಥಿತಿ ಬಂತು. ಗಿರ್ರನೆ ತಿರುಗಿಸುತ್ತ 65 ಗರ್ಭುರಂ ರಾಕ್ಷಸ ಕೈಗೊಯ್ವ ಪೇರೊಕ್ಕಲಿಗನಂತೆ ತರಿದೊಟ್ಟಿದನು ಬಣಬೆಯಂ. ಹೋಲಿಕೆಗಳೆಲ್ಲ ನಿತ್ಯ ಕಣ್ಣೆದುರು ಕಾಣುವಂತಹದ್ದು. ರೈತರು ಭತ್ತವನ್ನು ಅಥವಾ ರಾಗಿಯನ್ನು ಕುಯ್ದು ಬಣವೆ ಒಡ್ತಾರಲ್ಲ ಹಾಗೆ ಇವನು ಕೂಡ ಅಸಂಖ್ಯ ಸಂಖ್ಯೆಯಲ್ಲಿರುವ ವಾನರರನ್ನ ಕುಯ್ದು ಬಣವೆ ಹೊಟ್ಟಿದ್ದಾನೆ. ಹೋಲಿಕೆ ಪ್ರತಿಮೆಗಳನ್ನು ಎಲ್ಲಿಂದಲೂ ಹುಡ್ಕೊಂಡು ತರುವಂಥದ್ದಲ್ಲ. ದಿನನಿತ್ಯ ಕಣ್ಣೆದುರು ಕಾಣುವಂತಹ ಸಂಗತಿಗಳನ್ನೇ ಯುದ್ಧಕ್ಕೂ ಕುವೆಂಪು ಹುಡುಕೊಂಡು ಕೊಡ್ತಾರೆ. ಅದರಿಂದಲೇ ಈ ಪ್ರತಿಮೆಗಳು ಹೆಚ್ಚು ಆತ್ಮೀಯವಾಗ್ತವೆ. ಕಡುಮಲೆಯ ಹರಿವಾಹಿನಿ ಹಿಂಜರಿಯಿತು. ಹರಿ ಅಂದ್ರೆ ಕಪಿ. ಅದನ್ನು ಕಂಡು ತಾಮ್ರಾಕ್ಷ ಶೂರ ಪಾಲಿಸೂನು ಸುಡ ಗಮನದಿಂದ ಮುಂಬರಿದು ಅರಿಯ ಸರಿಸಕ್ಕೆ ಬರ್ತಾನೆ. ಭದ್ರಕ್ಕೆ ಮಲ್ಲಯುದ್ಧ ಮಾಡುವಷ್ಟು ಪಡು ಮಲೆಯ
ಪಶ್ಚಿಮ ಕಾಡು ಮಲೆ ಬೆಟ್ಟ. ಕಾಡೋಳ್ ಒಂಟಿಗೆ ಪಂದಿ ಮಲಗುವುದಂಟುಟೋ. ತಾನಾಗಿ ಸ್ವೇಚ್ಛೆಯಾಗಿ ಒಂಟಿ ಹಂದಿ ಕಾಡಿನಲ್ಲಿ ಹೇಗೆ ಅಂದ್ರೆ ದೃಷ್ಟಪುಷ್ಟವಾದ ಹಂದಿ, ಸಾಧಾರಣ ಅಲ್ಲ, ಹೇಗೆ ಕಾಡಿನಲ್ಲಿ ಅಲಿಯುತ್ತದೋ ಹಾಗೆ ಕಡಹಾಯುವ ಪೆರ್ಬುಲಿಗೆ ಸೆಡೆತನ್ ಅಂತುಟೆ ವಜ್ರದಂಶ್ರಂ ಪುರಂದರ ಸೂತನ ಸುತೆಗೆ. ಪುರಂದರ ಸುತ ವಾಲಿಯ ಸುತ ಅಂಗದ ಹೋಗಿ ವಜ್ರದಂಶ್ರ ಮತ್ತು ಅವರಿಬ್ಬರು ಈಗ ದ್ವಂದ್ವಕ್ಕೆ ಸೇರಿದರು. ಸುಯ್ದು ಕೋರೆಗಳ ನಿರಿವಂತೆ ನೋಡಿ. ವಜ್ರದಂಶ್ರ ಚಕ್ರದಿಂ ಗರ್ಗರ ಧ್ವನಿ ಪೊಣ್ಮೆ ಬೀಸಿ ಪೈದನ್ ಚಕ್ರ ಬರ್ಪ ಚಕ್ರಾಯುಧಕ್ಕೆ ತನ್ನ ಕರ್ಪರ ಒಡ್ಡಿ ಕೊಡಲಿಯಿಂದ ಕಟ್ಟಿದ ನಂಗದ ಇವದ ಮೂರ್ತಿ ಬಿಂದು ಮಿದುಳ ವಾಂತೆ ಕೈವಂತೆ. ಅವನು ಭಯಂಕರವಾಗಿ ಕೊಯ್ದಾಗ ಇವನು ಕೂಡ ತನ್ನ ಕೈಲಿದ್ದಂತಹ ಅವನ ಕರ್ಪರವನ್ನೇ ಗುರಾಣಿಯಾಗಿ ಇಟ್ಕೊಂಡಿದ್ದಾನೆ. ಅದನ್ನು ತಡೆದು ಎದುರಿಸ್ತಾನೆ, ಎತ್ತಿ ಬಡಿತಾನೆ. ಹೇಗೆ ಆನೆಯನ್ನೇ ತತ್ತವನ್ನು ಹಿಡಿದು ಎತ್ತಿ ಭೂಮಿಗೆ ಕುಕ್ಕಿದ್ರೆ ಮಾಡುವ ಹಾಗೆ ಮುಗ್ಗಾಲಿ ಕಿತ್ತು ಮತ್ತ ಬಾರಣ ದಂಶ ಬಿದ್ದ. ಕಲಿವಾನರಂ ಗುರುವೀಸಲೊಡನೆ ತಪ್ಪನ ತೊಯ್ದು ಕೆಂಪಾಗಿ ರಾಕ್ಷಸ ರುದಿರ ಸಿಕ್ತಮನು ಸಿತ ಪರಶು ಜಿಕ್ವೆ. ಸಿದ್ಧ ಗುಂಪಾದ ಪರಶು ಹಿಡಿದ ಆಯುಧ ಕೊಡ್ಲಿ, ಅದು ಕೆಂಪಾಯಿತು. ಯಾಕೆ? ರಾಕ್ಷಸ ರುದಿರ ರಕ್ತದಿಂದ ಸಿಕ್ತವಾಗಿ ಚಿಪ್ಪೊಡೆದುದು ಅಸುರ ಮಂಡೆಗೆ ತಲೆ ಒಡೆದು ರಕ್ತ ಚಿಮ್ಮಿತು. ಈಗ ಎರಡನೇ ರಾಕ್ಷಸ ಮುಗೀತು. ಇನ್ಯಾರು ಬರ್ತಾರೆ ನೋಡೋಣ. ಇದು ಅಲ್ಲಿದಾಯ್ತು, ಪಡುದಿಕ್ಕಿನದಾಯ್ತು. ಈಗ ಮೂರನೇ ದಿಕ್ಕು. ಅತ್ತಲುತ್ತರದಲ್ಲಿ ಕೋಂಟೆಯ ದಿತ್ತಿ ಬಾಗಿಲಂ ಕಬ್ಬಿಣದ ಚಪ್ಪಡಿಗಳಿಂದ ಭದ್ರ ಮಾಡಿದ್ದನ್ನ ರಾಕ್ಷಸ ಕುಲದ ರಾಕ್ಷಸದ ಬಲದ ಕಟ್ಟಾಳುಗಳು ಹೇರಾದರು. ಕೋಟೆಯ ಬಾಗಿಲಿನ ಹೆಬ್ಬಾಗಿಲಿನ ಅಗಳಿಯನ್ನು ತೆಗೆದು ಬಾಗಿಲ ತೆಗೆದಿದ್ದಾಗನೇ ಅಸಂಖ್ಯ ಸಂಖ್ಯೆಯಲ್ಲಿ ರಾಕ್ಷಸ ಸೈನ್ಯ ಹೊರಗಡೆ ಬಂತು. ನೋಡ್ದಂಗೆ ಕಪಿಗಳಿಗೆ ಸೈನ್ಯ ಬರ್ತಲೇ ಇದೆ. ಗಾಬರಿ ಹುಟ್ಟುವಂತೆ ರಾಕ್ಷಸ ಕುಲದ ರಾಕ್ಷಸ ಬಲದ ಕಟ್ಟಾಳುಗಳು ನೂರ್ವರ್ ಹೊಣ್ಮಲ್ ಮಹಾಸ್ವನಂ ಚಕಿತಗೊಳ್ಳುವಂತೆ ಕಪಿಚಮೂ ಸೈನ್ಯ ಚಕಿತಗೊಳ್ಳುವಂತೆ ಅಬ್ಬರ ಮಾಡುತ್ತಾ ನುಗ್ಗಿ ಕೋಟೆಯಿಂದ ಹೊರಗೆ ಬಂದಿದ್ದಾರೆ. ಈಗ ಬಂದವನು ಮೂರನೆಯ ರಾಕ್ಷಸ ಕಂಪನ ಅಂತ. ಅವನ ಹೆಸರೇ ಅಕಂಪನ. ಎಂತಹ ಶೂರ ಗುಂಡಾಳುಗಳ ಎದುರಿಗೂ ಅವನು ಕಂಪನ ಇಲ್ಲದವನು. ವಾಹಿನಿಯೊಡನೆ ವೀರರ ದೇವವಾನರ ನಳನ ಸೇನಾ ಸಮುದ್ರ ಸಮ್ಮುಖಕ್ಕೆ ವಂದನ ಅಕಂಪನಂ. ಇದೆ ಕೇಳ್ದುದಲ್ಲದೆ ಕಂಡುದಿಲ್ಲ ಇನ್ನೊಂದು ಸಮರ ಮಂಡಲದ ಭೈರವ ರಣಕ್ರೀಡೆ. ಇಂತಹ ರಣಕ್ರೀಡೆ ಇನ್ನೊಂದು ಕಂಡುದಿಲ್ಲ. ಅದಕ್ಕೆ ಕವಿ ಇನ್ನೊಂದು ಪದ ಸೇರಿಸ್ತಾನೆ. ಅಮ್ಮಮ್ಮ ಅಯ್ಯೋ ಹೆದರಿಕೆಯಿಂದ ಬರುವಂತಹ ಉದ್ಗಾರದ ಕದೆ ತುಂಬಾ ಚೆನ್ನಾಗಿದೆ. ಕೇಳುವುದಲ್ಲದೆ ಕಂಡುದಿಲ್ಲ ಎಂಬ ಅಮಮ ಸಮರ ಮಂಡಲದ ಭೈರವ ರಣಕ್ರೀಡೆ. ಹಿಂಗಿದುದು ನೆತ್ತರ ಮಳೆಗೆ ರಜಂ. ಜೋರ್ ಮಳೆ ಬಂದಾಗ ಧೂಳಲ್ಲಿರ್ತಾರೆ ರಸ್ತೆ ಒಳಗೆ. ಹೇಗೆ ರಸ್ತೆಯಲ್ಲಿ ಧೂಳು ಮಾಯವಾಗುತ್ತದೋ ಕೆಸರದ್ದುದವನ್ನೆಲ್ಲ ಶವಮಯಂ ತಾನಾಯ್ತು. ರಿಸಲ್ಟ್ ಹೇಳ್ಬಿಡ್ತಾನೆ.
ಅದ್ಭುತ ಮಾಡಿದರೆ ನೀವು ಕಲ್ಪಿಸ್ಕೊಳ್ಳಿ. ಶವಮಾಯಿತು ಏನು ಇಡೀ ರಂಗ ಶವಮಯ, ಶಿವಮಯ ವಸುಂಧರೆಯ ಮೈ ಶವಮಯವಾಯಿತು. ನಾವು ಪದಗಳನ್ನು ಹೇಗೆ ಮಾಡ್ತಾರೆ. ಮಂಗಳಕರವಾದ ಈ ಭೂಮಿಯು, ಪೃಥ್ವಿಯು, ಭೂಮಾತೆಯು ಈ ಸಾವಿರ ಸಾವಿರ ಹೆಣಗಳ ರಕ್ತದಿಂದ ಕಳಂಕಿತವಾದಳು. ರಾಕ್ಷಸ ಸದೃಶರಾದ ವಾನರರು ಹೆಸರಿಗೆ ಮಾತ್ರವಲ್ಲದೆ ನಿಜವಾಗಿಯೂ ದರಿಮುಖ ಬಂದಿದ್ದಾನೆ ನಾಯಕ. ಪದ ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಹಾಗೆ ಕಾಣ್ತಾ ಇದ್ದ. ದರಿ ಅಂದ್ರೆ ಬೆಟ್ಟದ ಎರಡು ಬೆಟ್ಟಗಳ ನಡುವೆ ಇರುವಂತಹ ಒಂದು ಬೆಕ್ಕು ಪ್ರದೇಶ ಇರ್ತದಲ್ಲ, ಆತರ ಅವರ ಅಸಖ್ಯ ಮುಖದ ನಾಯಕ. ರಾಕ್ಷಸ ಸದೃಶ ವಾನರ ಚಿಟದಿಂದರಿ ಮುಖ ವೇಣಂತೆ ಬೋಲ್ ವಾನರ ಸದೃಶ ರಾಕ್ಷಸ ಹೆಸರಿಂದ ಮಾತ್ರವಲ್ಲೈ ದಿಟದಿಂದಂ ಆ ಅಕಂಪನಂ ಬಾಯ್ ತೆರೆದ ಪಾತಾಳದ ಆಕಳಕ್ಕೆ ಎಂಬ ಬೋಲ್ ದರಿ ಭಯಂಕರವಾಗಿ ನಿಂದನ್ ದರಿ ಮುಖಂ ಆ ತೆಗೆದು ನಿಂತಂತೆ. ಅದು ಹೇಗಿತ್ತು ಅಂದ್ರೆ ಹೆಸರು ಅನ್ವರ್ಥನಾಗುವಾಗಿತ್ತು. ದರಿ ಭಯಂಕರನಾಗಿ ಪ್ರಕಾಶದ ಎತ್ತರಕ್ಕೆ ನೆಂದು ಎಲ್ಲ ಬಾಯಿ ತೆಗೆದು ಭಯಂಕರನಾಗಿ ಅಲ್ಲಿ ಪ್ರಕಂಪನದಿಂದ ಆನೆ ಸೊಂಡಲು ತೂಗುವಂತೆ ತೂಗಿದಂ ತೋಳ್ಗಳಂ ಪ್ರಕಂಪನ ಸಿಂಹ ಸಿಂಹವ ಕೆಣಕುವಂದದೆ ಪರಸ್ಪರ ಕೆಣಕಿದ ಕಣ್ಗಳಿನ್ ದೃಷ್ಟಿಯುತ್ತ ಪುಲಿಗೆ ಪುಲಿ ಮಲೆವಂತೆ. ರಾಮರಾವಣ ಇವರಿದ್ದ ಹೇಳಿದ್ದದಕ್ಕೆ ಪ್ರತಿ ದ್ವಂದ್ವ ಸೈನ್ಯವನ್ನು ಹೇಳುವಾಗ, ನಾಯಕರನ್ನು ಹೇಳುವಾಗ ಯಾರಿಗಾರು ಕಡಿಮೆ ಇಲ್ದಾಗ ಯಾರು ಸಾಯ್ತಾರೆ ಅನ್ನೋದು ವಿಧಿ ಅಂತ ಹೇಳಿದೆ, ನನ್ನ ಅದೃಷ್ಟ ಅಂತೇಳಿ. ಪುಲಿಗೆ ಪುಲಿ ಮಲೆವಂತೆ, ಪಣಿಗೆ ಪಣಿ ಸುಯ್ಯುವಂತೆ ಸುಯ್ದು ಮಲೆ ಮಲೆದು ಗೂಳಿ ಸೆಣಸನ್ನೋರ್ವನೋರ್ವಂಗೆ ಗೂಳಿಗಳು ಸೆಣಸುವಂತೆ. ತಕ್ಕನೆಯ ಕಂಡರೆಲ್ಲರ ಗಿರಿ ಬಿದ್ದುದು ದರಿಗೆ. ಯಾರು ಬಿದ್ದದ್ದು? ಗಿರಿ ನೋಡಿದರ್ ಓಡಿದರ್ ಮೈಂದ ದ್ವಿವಿಧ ನಳ ಎಲ್ಲರೂ ತಮ್ಮವಗೆ ಅಲ್ಲಿ ನಗುತ್ತಿರ್ದನ ಮಲ್ಲ ಕಾಳೆಗದ ಕೋಪಿದಂ ಇಂತ ನಟಿಸುತ್ತ ಕೀಲ್ ಮುರಿದು ಕೊಂದೆದ್ದನ ದರಿ ಮುಖಂ. ಕೆಳಗ್ ಬಿದ್ದ, ಆರ್ಭಟ ಮಾಡಿದ ಅಕಂಪನ. ಹೋ ನಮ್ಮ ಶೂರವೀರ ದರಿ ಮುಖನೇ ಕಳ್ಕೊಂಡ್ವೆ ಅಂತ ಹೇಳಿ ನಳನಾದಿಯಾಗಿ ಮೈಂದ ದ್ವಿಧರಾದಿಯಾಗಿ ಎಲ್ಲ ನಾಯಕರು ಅಯ್ಯೋ ಅಂತ ಓಡೋಡಿ ಬಂದ್ರೆ ಅಂತ ಎದ್ದ. ಏನಾಗಿದೆ ಅಂದ್ರೆ ಅವನು ಬಿದ್ದಿದ್ದಾನೆ, ಬಿದ್ದಂಗ್ ನಡ್ಸಿದ್ದಾನೆ, ಲೋಕಕ್ಕೆಲ್ಲ ಕಂಡ ಹಾಗೆ ಅವನು ಬಿದ್ದಿದ್ದಾನೆ. ಆದ್ರೆ ಬೀಳೋ ಮೊದಲು ಭೂಕಂಪನ ಹಿಡಿಕೊಂಡು ಬಿದ್ದಿದ್ದಾನೆ, ಅಲ್ಲೊಂದು ಚಟ್ನಿ ಮಾಡಿದ್ದಾನೆ. ಅವನು ಆ ಕಂಪನ ಅಲ್ಲ. ಹೀಗೆ ಅದ್ಭುತವಾದ ರೀತಿಯಲ್ಲಿ ಕೇಳುವುದಲ್ಲದೆ ಕಂಡುದಿಲ್ಲ ಇನ್ನೊಂದು ಸಮರ ಮಂಡಲದ ಭೈರವದ ರಣಕ್ರೀಡೆ ಇಂಥದ್ದಿನ್ನು ಕಂಡಿಲ್ಲ. ಹೀಗೆ ಮಳೆಗೆ ಧೂಳು ಹೋಗುವಂತೆ ಈ ರಕ್ತ ಕಾಲುವೆಯಲ್ಲಿ ಭೂಮಿ ತನ್ನ ಶುದ್ಧತೆಯನ್ನು ಕಳ್ಕೊಂಡು ರಾಕ್ಷಸ ಸದೃಶ ವಾನರು ಕೂಡ ಸಮನಾಗಿ ಯುದ್ಧ ಮಾಡಿದರು. ಗಿರಿ ಭಯಂಕರನಾಗಿ ನಿಂದ ಅಕಂಪನ ನಡುಗಿದ. ಗಿರಿ ದರಿಗೆ ಬಿದ್ದ ಹಾಗೆ ಮೈಂದ ದಿವಸ ಎಲ್ಲೂ ಬಂದರೂ ಮುರಿದುಕೊಂಡೆದ್ದನ ದರಿ ಮುಖಂ. ಗೆಲುವಾಯಿತು. ಎರಡನೇ ದಿವಸ ಯುದ್ಧದಲ್ಲಿ 4ನೆಯ ಮಹಾವೀರ ಸತ್ತ. ದೈತ್ಯೇಂದ್ರ ಪ್ರಹಸ್ತನಂ ರಾಕ್ಷಸ ಸಮಸ್ತ ಸೇನಾಧ್ಯಕ್ಷನ ಬಳಿಯೆಟ್ಟಿ ಬರೆಸಿ ಬೆಸಸಿದ ನಿಂತು ಖಿನ್ನಂ ತನ್ನ ಅಮರ್ಷಮಯ ವಿಮರ್ಶೆಯಂ. ವಿಮರ್ಶೆ ಅನ್ನೋದಕ್ಕೆ ವಿಮರ್ಶಮಯ ಹೆಂಗ್ ನೋಡುತ್ತಾರೆ. ಬಹಳ ಅದ್ಭುತವಾದ ಸಂಗತಿ ನನಗೆ ಗೊತ್ತಾರಂತದ್ದು. ಪ್ರಹಸ್ತ ಅನ್ನೋನು ಇಡೀ ರಾವಣನ ಸೈನ್ಯದಲ್ಲಿ ರಾವಣನ ಕೃತ್ಯವನ್ನ ವಿಭೀಷಣನಂತೆ ವಿರೋಧಿಸಿದ ಏಕಮಾತ್ರ ವೀರ. ರಾವಣನಿಗೆ ಕೇರ್ ಮಾಡೋನಲ್ಲ. ಯಾಕೆಂದ್ರೆ 4 ಜನರ ಹೆಸರು ಹೇಳುವಾಗ ರಾವಣನ ಕಡೆಯ ಮಹಾಶೂರ ಪ್ರಹಸ್ತನ ಹೆಸರು ಹೇಳಿದ್ದೀನಿ. ಆದ್ದರಿಂದ
ಪ್ರಹಸ್ತ ಎರಡು ಮಾತು ತುಟು ಮೀರಿ ಮಾತಾಡಿದ್ರು ರಾವಣ ಹಲ್ಲು ಕಚ್ಕೊಂಡಾನೆ ಹೊರತು ಅದಕ್ಕೆ ಅಕ್ಷನ್ ತಗೊಳ್ಳೋಕ್ ಧೈರ್ಯ ರಾವಣನಿಗಿಲ್ಲ. ಪ್ರಹಸ್ತ ನಿಜವಾಗಿ ಶೂರ, ಹಾಗೇನೆ ಸ್ವಲ್ಪ ಧಾರ್ಮಿಕ ಮನೋಭಾವದವನು. ದಿನನಿತ್ಯ ಸ್ತೋತ್ರ, ಧ್ಯಾನ, ಪೂಜೆ, ಯಜ್ಞ ಹೀಗೆ ದೈವಿಕ ಕಾರ್ಯಗಳನ್ನ ನಿರಂತರ ನಡೆಸ್ಕೊಂಡು ಬಂದವನು. ಧರ್ಮ ಮಾರ್ಗದಲ್ಲಿಯೇ ನಡ್ಕೊಂಡು ಬಂದವನು. ಆದ್ದರಿಂದಲೇ ಆ ಧಾರ್ಮಿಕ ತೇಜಸ್ಸು ಅವನ ಮುಖದಲ್ಲಿ ಚಿಮ್ತಾ ಇರುವಾಗ ಕಂಡವರೆಲ್ಲರೂ ತಲೆಬಾಗುವಂತಹ ರಾವಣ ಸಹಿತವಾಗಿ ಅಭೂತಪೂರ್ವವಾದ ವ್ಯಕ್ತಿತ್ವ ಹೊಂದಿದ ಪ್ರಹಸ್ತ ತನ್ನನ್ನು ಯಾವಾಗ್ಲೂ ಬೈತಾ ಇದ್ದಂಥವನು, ಸೀತೆಯನ್ನು ತಂದು ತಪ್ಪುಕೊಳ್ಳೋ ಅಂತ ಮುಖಕ್ಕೆ ತಿವಿದು ಹೇಳಿದವನು, ಅವನನ್ನು ಇವತ್ತು ಕೈ ಮುಗಿದು ಕರೆಸಿಕೊಳ್ಳುವ ಸ್ಥಿತಿಗೆ ರಾವಣ ಬಂದಿದ್ದಾನೆ. ಆದ್ರೆ ಒಂದು ಮಾತು ತಿಳ್ಕೊಳ್ಳಿ, ಪ್ರಹಸ್ತನಂತವನು ಕೂಡ ಒಪ್ಪಿಕೊಂಡು ಸೇನಾ ನಾಯಕನಾದ ಮೇಲೆ ಜೀವ ಬಿಟ್ಟಾನೆ ಹೊರತು ದಾರಿ ಬಿಡೋದಿಲ್ಲ. ಯಜಮಾನನ ಮೇಲೆ ಎಷ್ಟೇ ಕೋಪತಾಪಗಳಿರ್ಲಿ, ಇಲ್ಲಿವರೆಗೆ ತಾನು ಟೀಕೆ ಮಾಡಿದ್ದು ಹೌದಾದ್ರೂ ಕೂಡ ಒಂದು ಸರಿ ನಾಯಕನಾಗಿ ನಿಂತ ಮೇಲೆ ಅವನು ಭೀಷ್ಮನೇ. 10 ದಿನ ಭೀಷ್ಮನ್ ಮಾಡಿದ ಯುದ್ಧವನ್ನು ನೆನೆಸ್ಕೊಂಡಾಗ ರೋಮಾಂಚನವಾಗುತ್ತೆ. ದಿನ ಒಂದಕ್ಕೆ ಲಕ್ಷ ಲಕ್ಷ ಜನರನ್ನ ಕೊಂದ್ಕೊಂಡು ಬಂದ್ರು. ಆದರೂ ಯುದ್ಧದಲ್ಲಿ ನಾನು ಸಾಯ್ತೇನೆ, ಸೋಲ್ತೇನೆ ಅಂತ ಗೊತ್ತಿತ್ತು. ಯಾಕೆಂದ್ರೆ ಯಥೋ ಧರ್ಮ ತಥೋ ಜಯ ಅಂತ. ಹಾಗೆ ಪ್ರಹಸ್ತನು ಕೂಡ ತನ್ನ ಸಾವನ್ನ ತಾನೇ ನಿಶ್ಚಯಿಸಿ ರಾವಣ ಹೇಳಿ ಕಳಿಸಿದಾಗ ಬರ್ತಾನೆ. ಘೋರವಾದ ಯುದ್ಧವನ್ನು ಮಾಡ್ತಾನೆ, ಜೀವವನ್ನು ಬಿಡ್ತಾನೆ. ಬಿಟ್ಟ ಜಾಗದಲ್ಲಿ ಅವನನ್ನ ಸಂಸ್ಕಾರ ಮಾಡೋದಕ್ಕಾಗಿ ರಾವಣ ಆಳುಗಳನ್ನು ಕಳಿಸಿ ಶವವನ್ನು ತರೋಕ್ ಕಳಿಸಿದ್ರೆ ಅಲ್ಲಿದ್ದ ಶವ ಅಲ್ಲ, 1,000 ಸುಂದರವಾದ ಪುಷ್ಪಗಳು. ಶವ ಮಾಯವಾಗಿ ಅಲ್ಲಿ ಪುಷ್ಪ ಇತ್ತು. ಅವನ ದೈವಿಕತೆಯನ್ನು ಗುರುತಿಸುವುದಕ್ಕಾಗಿ ಮೊದಲಿಗೆ ಈ ಮಾತನ್ನು ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದಾನೆ. ನಾನೇಗಳು ಬಗೆ ಬಲ್ಮಯಂ ಕಿರಿದು ಭಾವಿಸದೆನಿಲ್ಲ. ಮಂಗಳು ಕವಿಗಳು ಮರ್ನ ಓಡಾಡ್ತಿರ್ತವೆ ಅಂತ ಏಗಳು ನಾಂ ಕಿರಿದಾಗಿ ಕಂಡುದಿಲ್ಲ. ಕೇಳ್ ಪರಮ ಸೇನಾನಿ ಪ್ರಹಸ್ತ ವನಚರರ ಮೇಣ್ಣರರ ಸಮರ ಸಾಮರ್ಥ್ಯಂ ಇನಿಕ್ ಅಧಿಕ ಮಾದುದೇ ಜುಟಂ ಸೋಜಗಂ. ಅಂಡರ್ಎಸ್ಟಿಮೇಟ್ ಮಾಡೋ ಹಾಗಿಲ್ಲ, ಬಹಳ ಶೂರರಾಗಿದ್ದಾರೆ. ಎಂತೆಂಥವ್ರನ್ನ ಕಳ್ಕೊಂಡ್ಬಿಟ್ಟೆ ನಾನು. ಬಿದ್ದುದೈ ಮೊದಲ ದಿನ ಕಾಜಿಯೋಳ್ ಯುದ್ಧದಲ್ಲಿ ನಮ್ಮ ಸೈನ್ಯದೋಳ್ 7 ಗುಲ್ಮಂಗಳಿಗೆ, ಗುಲ್ಮ ಅಂದ್ರೆ ಸೈನ್ಯದ ತುಕುಳಿ, ಮಿಗಿಲ್ ತುಳಿಲಾಳ್, ತುಳಿಲಾಳ್ ಸಾಧಾರಣ ಸೈನಿಕ, ಅವರ ಬಲ ಮಿಗಿಲು. ಬಿರುಗಾಳಿ ಇದರ ತರಗೆಲೆಯಂತೆ ಹಾಯ್ದು ಹೋಗಿತ್ತು ನನ್ನ ಸಮಸ್ತ ತುಳಿಲಾಳ್ ಸೈನ್ಯ. ಮೇಘನಾದನ ಮಾಯೆಯೂ ಅಮೋಘವಾದುದಾದರೂ ಏನನೆಂಬೆನೋ ನನ್ನ ದುರ್ವಿಧಿಗೆ. 2ನೆಯ ದಿನದಿಂದಿನ ರಣದ ಕಥೆಯ ವ್ಯಥೆಯನ್ನೇ ತಂದು ಬಿಟ್ಟಿದೆ. ಮೊದಲ ದಿನದಲ್ಲಿ ನಾನು ಇಂಥ ನೋವನ್ನು ಕಂಡೆ. 2ನೇ ದಿನ ಪುನರಾವರ್ತಿ ಆಗ್ತಾ ಇದೆ. ಪ್ರಹಸ್ತ, ನಿನ್ನಿಂದ ನಾವು ಬದುಕಬೇಕಷ್ಟೇ. ಕೈ ಮುಗಿದು ಅವನನ್ನ ಯುದ್ಧಕ್ಕೆ ಹೋಗೋದಕ್ಕೆ ಪ್ರಾರ್ಥಿಸ್ತಾನೆ. ಪಗಲ್ ಇನ್ನೂ ಮುಗ್ದಿಲ್ಲ, ಸೂರ್ಯ ಇನ್ನೂ ಪಶ್ಚಿಮಕ್ಕೆ ಬಾಗಿಲ್ಲ. ಅಷ್ಟರೊಳಗೆ ಈ ಶತ್ರು ಸೈನ್ಯವನ್ನ ನಮ್ಮ ತ್ರಿಕೂಟದಿಂದ ಆಚೆಗೆ ಓಡಿಸ್ಬೇಕಂತ ಪ್ರತಿಜ್ಞೆ ಮಾಡಿ ಇವತ್ತು ಯುದ್ಧವನ್ನು ಪ್ರಾರಂಭ ಮಾಡಿದ್ದೇನೆ. ಆದರೆ ಈಗ ನೋಡ್ತಾ ಇದ್ರೆ ಅರ್ಧ ದಿನವೇ ಕಳೀತು, ಅರ್ಧ ಯುದ್ಧವೂ ಮುಗ್ದಿಲ್ಲ, ಅರ್ಧ ಗೆಲುವು ಆಗಿಲ್ಲ. ನೀನು ಹಾಗೆ ಈ ಪ್ರತಿಜ್ಞೆಯನ್ನ ನೆರವೇರಿಸಿಕೊಡುವಂಥವನಾಗು ಅನ್ನೋದು ಸೂಕ್ಷ್ಮಾಸ್ತ್ರ. ಬೈಗು ಸಂಜೆ ಪಡಿವಣ ಮಲೆಗೆ ತಲೆಗೆ ಬೆಂಗದಿರ ಮುಡಿಯ ಮಣಿ ಮಾಡುವನಿತರೋಳ್. ಪಶ್ಚಿಮದ ಮುಡಿಗೆ ಮಣಿಯಾಗುವಲ್ಲಿ ಸೂರ್ಯ ಕಾಣಿಸಿಕೊಳ್ಳುವಷ್ಟರಲ್ಲಿ ನೂಂಕಬೇಲ್ಕುಂ ಕೇಳ್. ಯಾರನ್ನ? ವಿಧ್ವಜನೀಯಂ, ಈ ತ್ರಿಕೂಟಾಚಲದ ಸಾಲಿನಿಂದಾಚೆಗೆ ಸುಬೇಲ ತ್ರಿಕಂದಕಕ್ಕೆ ತಳ್ಳಬೇಕು. ಮಾಡ್ತೀಯ ಪ್ರಾಣ ಪಂಡಿತ ಪ್ರಹಸ್ತ ರಾಜ ಆಜ್ಞೆಗೆ ಒಪ್ಪಿಕೊಳ್ಳುತ್ತಾನೆ. ರಾಜೇಂದ್ರ
ಕಲಿಗೆ ಸಂಗ್ರಾಮವಿರುವುದು ಕಲಾ ನಿಪುಣಂಗೆ ಸಂಗೀತವಿದ್ದಂತೆ. ಹೆದರ್ಕೊಳ್ಳೋರಲ್ಲ, ಆ ಯುದ್ಧವನ್ನ ಹೇಗೆ ಆತ್ಮೀಯವಾಗಿ ತಗೊಳ್ಬೇಕನ್ನೋದಕ್ಕೆ ಕವಿ ಕೊಡೋ ಪ್ರತಿಮೆ ಕಲಾವಿದನಿಗೆ ಸಂಗೀತವನ್ನ ಆಸ್ವಾದಿಸುವಾಗ ಉಂಟಾಗುವ ಸಂತೋಷದಂತೆ ಈ ಘೋರವಾದ ಯುದ್ಧದಲ್ಲಿ ನನ್ನಂತ ವೀರರು ಪಾಲ್ಗೊಳ್ಳುವಾಗ ಆನಂದವನ್ನು ಅನುಭವಿಸ್ತೇವೆ. ಅಯ್ಯೋ ಇದ್ದೀವಿ ಅಂತ ಮನಸ್ಸು ರೋದನ ಮಾಡುವುದಿಲ್ಲ, ಎದ್ದು ಕುಣಿಯುತ್ತದೆ. ಆ ನನ್ನ ಶೌರ್ಯವನೆಂದು ಪ್ರದರ್ಶಿಸುವೆನಲ್ಲ ಅಂತ ಖುಷಿ ಕೊಳ್ತದೆ. ರಾವಣನ ಮೇಲೆ ಎಷ್ಟೇ ಕೋಪ ಇರಲಿ, ವೀರೋಚಿತವಾದ ಪ್ರಹಸ್ತನ ಮಾತುಗಳನ್ನು ನೋಡಿ ಹೇಳಿದ್ದಾನೆ. ಅವನು ಶವದ ಜಾಗದಲ್ಲಿ ಕೋಪ ಇತ್ತು ಅಂದ್ರೆ ಅರ್ಥ ಅವನು ಅಸಾಧಾರಣ ಅನ್ನೋದನ್ನ ತಿಳಿದೇ ಮುಂದಿನ ಮಾತುಗಳನ್ನು ಕೇಳಿ ಅನ್ನೋದಕ್ಕೆ ಉದ್ದೇಶಕ್ಕೆ ನಾನು ಆ ಮಾತನ್ನು ಹಿಡಿದು ಅವನು ನಿರಂತರ ಜಿತೇಂದ್ರಿಯನಾಗಿ ತಪಶಕ್ತಿಯನ್ನು ರೂಢಿಸಿಕೊಳ್ತಾ ನಿಯಮಬದ್ಧ ನಿಯಂತ್ರಿತ ಬದುಕನ್ನ ಬಾಳ್ತಾ ಇದ್ದವನಾದ್ದರಿಂದ ಸೀತೆ ಹೇಗೆ ಮಹಾ ತಪಸ್ವಿನಿಯೋ ಆ ತಪಶಕ್ತಿಯಿಂದ ರಾವಣನನ್ನ ಹೇಗೆ ಬಗ್ಗಿಸುತ್ತಿದ್ದಾಳೋ ಹಾಗೆಯೇ ಇವನು ಕೂಡ ತನ್ನನ್ನ ತಾನು ಜಿತೇಂದ್ರಿಯನಾಗಿ ಗಟ್ಟಿತನವನ್ನ ಗಳಿಸ್ಕೊಂಡು ಬಂದಿದ್ದಾನೆ. ಕಲೆಗೆ ಸಂಗ್ರಾಮವಿರ್ಪುದು ಕಲಾ ನಿಪುಣಂಗೆ ಸಂಗೀತ ರಸಾಸ್ವಾದದೋಲ್ ಆರೋಹಣ ಅವರೋಹಣ ಹೇಗೆ ಕರಗತವೋ ಎಲ್ಲರಲ್ಲಿಯೂ ಸಂಗೀತಗಾರನ ಸಂಗೀತವನ್ನ ಅನುಭವಿಸ್ತಾನೋ ಹಾಗೆ ಯುದ್ಧದ ಆರೋಹಣವು ಅವರೋಹಣವು ಕಲಿಗೆ ಶೂರನಿಗೆ ಸೈನಿಕನಿಗೆ ಸಮಾನ ಸಂತೋಷವನ್ನು ಕೊಡ್ತದೆ. ಅಲ್ಲಿ ಆರೋಹಣ ಅವರೋಹಣ ಬೇರೆ, ಇಲ್ಲಿ ಅವರೋಹಣ ಸೈನಿಕರ ಸಾವಿನ ಶೋಲಿನ ರಸಾತಳಕ್ಕಿಳಿಯುವ ಅತ್ಯಂತ ಗತಿಗೆಟ್ಟ ಸ್ಥಿತಿ. ಅದನ್ನು ಆನಂದವಾಗಿ ಸ್ವೀಕರಿಸ್ತೇನೆ. ನನ್ನ ಮಾತು ಬಹಳ ಚೆನ್ನಾಗಿದೆ. ಇದು ಕವಿಯ ಮಾತಿನ ಜಾಣತನ ಮಾತ್ರ ಅಲ್ಲ, ನಿಜವಾದ ಸೈನಿಕರು ಇರಬೇಕಾದ್ದು ಹೀಗೆ ಅನ್ನೋದನ್ನ ಸೂಚಿಸುತ್ತಾರೆ. ಕದನ ಮಂ ಗೆಲ್ದ ಮಾತ್ರಕ್ಕೆ ಪೂರ್ಣ ಯುದ್ಧ ಮಂ ಗೆದ್ದಂತಲ್ಲ. ನೆನ್ನೆ ಹಾಗಾಯ್ತು ಅಂದ್ರೆ ಇವತ್ತು ಹೀಗಾಯ್ತು ಅಂದ್ರೆ ಅವ್ರು ಗೆದ್ದಾಯ್ತು ನಾವು ಸೋತು ಅಂತಲ್ಲ. ಈ ಆರೋಹಣ ಅವರೋಹಣ ಯುದ್ಧದಲ್ಲಿ ಸಹಜವಾಗಿರುವಂತಹದ್ದೇ. ನಾನೇ ರಣಾತ್ಯಕ್ಷರದ ದೀಕ್ಷೆಯನೆಂದು ಕೈಕೊಂಡ ನಾಯಕನಾಗಿ ಹೋಗ್ತೇನೆ. ಸೂರ್ಯ ಪಶ್ಚಿಮಕ್ಕಿಳಿಯುವ ಮುನ್ನ ವನೇಚರ ಸಮೂಹವನ್ನ ಕಾಡು ಸೈನಿಕರ ಕಪಿಗಳ ಸಮಷ್ಟಿಯನ್ನ ಸುವೇಲಾದ್ರಿಗೆ ಕಂದಕಕ್ಕೆ ತಳ್ಳಿ ಬಿಡುತ್ತೇನೆ. ನನ್ನ ಕೈಲಾದ್ರೆ ಕೇಳಿಯನ್ನ ಪೂಂಕೆಯಂ ಪೂಂಕೆಂದ ಪ್ರತಿಜ್ಞೆ ಯುದ್ಧಮಂ ಗೆಲ್ದು ಬಹನಲ್ಲದೆ ಬೇಳ್ವೆಯಾದೆಪನಿಂದು ರಣಹುತವ ಹಂಗೆ. ಯುದ್ಧದಲ್ಲಿ ನಾನು ಗೆದ್ದು ಬರ್ತೇನೆ, ಇಲ್ಲ ಅಂದ್ರೆ ಯುದ್ಧದಲ್ಲಿ ಯುದ್ಧವೆಂಬ ಯಜ್ಞಕ್ಕೆ ಆಹುತಿಯಾಗುತ್ತೇನೆ. ನಾನು ನಾನು ಸಜೀವವಾಗಿ ಈ ಊರಿಗೆ ವಾಪಸ್ ಬರೋದಿಲ್ಲ. ನಾನು ಯುದ್ಧದಲ್ಲಿ ಜೀವ ಕೊಟ್ಟಾದ್ರೂ ನನ್ನ ಗೆಲುವಿಗೆ ಕಡೆ ಗಳಿಗೆವರೆಗೆ ಪ್ರಯತ್ನ ಮಾಡ್ತೀನಿ ಎನ್ನುವಾಗ ಸೂಕ್ಷ್ಮವಾಗಿ ನೀವು ಸಾಲನ್ನು ಗಮನಿಸ್ಬೇಕು. ಅವನು ಸೂಚನೆ ಕೊಡ್ತಿದ್ದಾನೆ. ಇದು ನನಗೆ ಜ್ಞಾಪಕ ಬರುತ್ತೆ ಮಹಾಭಾರತದ ಭೀಷ್ಮರ ಮಾತು. ಸೋಳ್ ಪೊಡೆಯಲಪ್ಪದು ಕಾಣ ಮಹಾದಿರಂಗದೋಳ್. ಯುದ್ಧ ಭಯಂಕರವಾಗಿ ಮಾಡಿದ್ರು, 10 ದಿವಸ ಮಾಡಿದ್ರು, ಲಕ್ಷಣ ಕೊಂದ್ರು, ಎಲ್ಲ ಸರಿ. ಆದ್ರೆ ಪಟ್ಟ ಸಮಯದಲ್ಲಿ ಕರ್ಣ ಆಕ್ಷೇಪಣೆ ಮಾಡಿ ನನ್ನಂತ ಯುವಕರಿಗೆ ಪಟ್ಟ ಕಟ್ಟು ಅಂದಾಗ ಅಯ್ಯೋ ಚಾನ್ಸ್ ನಿಂಗೂ ಬರ್ತಯ್ಯ. ಈ ಯುದ್ಧದಲ್ಲಿ ಹೋದವರೆಲ್ಲ ಸಾಯಕ್ಕೆ ಹೊರತು ಗೆದ್ದು ಬರಕ್ಕಲ್ಲ. ಆದ್ರಿಂದ ಸಾಯೋಕ್ ಯಾರು ಫಸ್ಟ್ ಹೋಗ್ಬೇಕು? ಮುದುಕರಾದ ನಾ ಫಸ್ಟ್ ಹೋಗ್ತೀನಿ, ಆಮೇಲೆ ದ್ರೋಣ ಹೋಗ್ತೀನಿ, ಆಮೇಲೆ ನಿಂಗೆ ಚಾನ್ಸ್ ಬಂದೇ ಬರ್ತೇನೆ, ಆಮೇಲೆ ನೀನು ಹೋಗ್ತೀಯ. ಯುದ್ಧರಂಗಕ್ಕೆ ಹೋಗುವನು ಮನಃಪೂರ್ವಕವಾಗಿ ಯುದ್ಧ ಮಾಡ್ತಾನೆ ಅಂತ ಹೌದಾದ್ರೂ ಕೂಡ ಯುದ್ಧದಲ್ಲಿ ನಾನು ಗೆಲ್ತೀನಿ ಅನ್ನೋದು ಅಲ್ಲಿಯ ಸೈನಿಕರಿಗೂ ಇಲ್ಲ, ರಾಷ್ಟ್ರರಿಗೂ ಇಲ್ಲ. ಈ ಸೂಕ್ಷ್ಮವನ್ನ ಕವಿ ತುಂಬಾ ಚೆನ್ನಾಗಿ ಹೇಳ್ತಾನೆ. ಕೇಳೆನ್ನ ಪೂರ್ತಿಯ ನಾಂ ಬೇಳ್ವೆಯಾದ ಪನಿಂದು ರಣಹುತವ ಹಂಗೆ. ಹುತವ ಅಂದ್ರೆ ಅಗ್ನಿ, ರಣವೆಂಬ ಅಗ್ನಿಗೆ ಯಜ್ಞೇಶ್ವರನಿಗೆ ನಾನು ಬೇಳ್ವೆಯಾಗುತ್ತೇನೆ, ಆಹುತಿಯಾಗುತ್ತೇನೆ. ಬೇಳ್ವೆ ಅಂದ್ರೆ ಯಜ್ಞ ಸಮಯದಲ್ಲಿ ಒಂದೊಂದೇ ಮಂತ್ರಗಳನ್ನು ಹೇಳಿ ದೇವತೆಗಳನ್ನ ಆಹ್ವಾನ ಮಾಡಿ ಆಹುತಿಯನ್ನು ಕೊಡ್ತಾರಲ್ಲ. ಇಂದ್ರಾಯ ಸ್ವಾಹ, ಇಂದ್ರನಿಗಾಗಿ ನಾನು ಕೊಡ್ತಾ ಇದ್ದೇನೆ ಎನ್ನುವುದು
ಅಗ್ನಿಮುಖಾಯೈಹಿ ದೇವಾಹ ಅಂತ. ದೇವತೆಗಳಿಗೆ ಅಗ್ನಿಯೇ ಮುಖ ಅಂದ್ರೆ ಬಾಯಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಗ್ನಿಯೇ ಬಾಯಿ ಆದ್ದರಿಂದ ಅಗ್ನಿ ಮುಖದಿಂದ ಈ ಅಜ್ಯವನ್ನ ದೇವತೆಗೆ ತಲುಪಿಸ್ತಾ ಇದ್ದೇನೆ. ಅದು ಕೇಳಿವೆ. ವೀರೋಚಿತವಾದ ಮಾತುಗಳನ್ನು ಹೇಳಿ ಅನೇಕವಾದ ಉಡುಗೊರೆಗಳಿಂದ ಸನ್ಮಾನಿತನಾಗಿ ಪಟ್ಟ ಕಟ್ಟುವಾಗ ಈ ತರಹ ಮರ್ಯಾದೆ ಮಾಡುವಂತದ್ದು ರೂಢಿ. ಆ ತರ ಮರ್ಯಾದೆಯನ್ನು ಮಾಡಿ ಮರಣ ನಟ ನಾಟಕ ರಣಕ್ಕಿಯಗೆ ಪೊರಟನೋ. ಓಹೋ ಭರತ, ಆ ಕವಿ ಚೇಷ್ಟೆ ಎಷ್ಟಿದೆ ಅಂದ್ರೆ ಯುದ್ಧದ ಪರಿಣಾಮ ಏನು ಅನ್ನೋದನ್ನ ಮೊದಲಿಗೆ ಹೇಳಬೇಕು ಅನ್ನೋ ಕಾತರ ಕಡೆಯವರಿಗೆ ತಡ್ಕೊಳಕ್ ಕವಿಗೆ ಆಗ್ತಲೇ ಇಲ್ಲ. ಈಗ ಹೊರಟನು ವೀರಾದಿ ವೀರನು ಪ್ರಹಸನು ಎಲ್ಲಿಗೆ ರಣದಲ್ಲಿ ಯುದ್ಧ ಮಾಡುತ್ತಾ ಮರಣ ನಟ ನಾಟಕ ರಣಕ್ರಿಯೆಗೆ. ಎಂತ ರಣಕ್ರಿಯೆ? ಮರಣವನ್ನು ತರುವಂತಹ ನಟನಿಗೆ, ನಾಟಕಕ್ಕೆ ಸೋಲಿನ ಸೂಚನೆ. ತುಂಬಾ ಅದ್ಭುತವಾಗಿ ಯುದ್ಧ ಮಾಡ್ತಾನೆ. ಅದರಿಂದ ಯಾವ ಸಾಲನ್ನು ಹಾರಿಸೋದಿಲ್ಲ, ಓದ್ತಾನೆ. ಸನ್ಮಾನಮಂ ಪಡೆದು ಹುಬ್ಬಿ ಹುಬ್ಬನ್ನ ಗಂಟಿಕ್ಕಿ ಮೀಸೆಯ ಶಿರಣಾವೆ ಪ್ರಹಸ್ತಂ ಶಿರಶೀರಣಾಗೆ ಬಾಡಿದ ಅಂತ. ಹುಬ್ಬು ಗಂಟಿಕ್ಕಿದ, ಜೊತೆಗೆ ಬಾಡಿದ ಆಮೆಯಂತೆ ಪ್ರಹಸ್ತಂ ವ್ಯಸನಟ್ಟಿದಂದಳದಳಕ್ಕೆ ಬಂದಿದ್ದೇನೆ ಸಿದ್ಧವಾಗಿ ಅಂತ ಹೇಳಿ ಅಂದಿನ ಸಗ್ಗ ಸಂಗರಕ್ಕೆ. ಯಾಕೇಳಿ ಶ್ರೇಷ್ಠವಾದ ಸ್ವರ್ಗೋಪಮವಾದ ಅಲ್ಲ, ಸ್ವರ್ಗಕ್ಕೆ ದಾರಿ ತೋರಿಸುವ ಸಂಗರಕ್ಕೆ ಎಲ್ಲ ಇಂಡೈರೆಕ್ಟ್ ಆಗಿ ಸೂಚನೆ ಕೊಡುವಂತ ಕವಿಯ ಚಾತುರ್ಯದ ಮಾತುಗಳು. ಆಜ್ಞೆಯಂ ಕೇಳಿದೆಲ್ಲರೂ ನೆರೆದು ದಶ್ವ ರಥ ಆನೆ ತಿಗ್ಮ ನಾನಾಯುಧದ ಪಂಕ್ತಿ. ತಿಗ್ಮ ಅಂದ್ರೆ ಹರಿತವಾದ ನಾನಾ ವಿಧವಾದಂತಹ ಆಯುಧಗಳ ಪಂಕ್ತಿ ನೆರೆದುದು ನೋಟದ ಔತಣಕ್ಕೆ. ನೋಡಿ, ಇದಕ್ಕೆ ಕೇಳ್ತಾರಲ್ಲ, ಕಾಲಾಳುಗಳು ಸೈನಿಕರು ಅದ್ಭುತವಾದ ಯುದ್ಧದಿಂದ ವೀರೋತ್ಸಾಹದಿಂದ ಕುಪ್ಪಳಿಸಿ ಕಲ್ಲು ಕಚ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇರುವಾಗ ಜನ ನೆರೆದಿದ್ದಾರೋ ನೋಡಕ್ಕೆ. ಮದುವೆ ಮನೆಯಲ್ಲಿ ಬೇರೆಯವ್ರಿಗೇನೋ, ನೋಟಕರಿಗೆ ಒಂದು ಆನಂದದ ಸಂತೋಷದ ನೋಟ ನೋಡಿ ಸಂತೋಷ ಪಡಕ್ಕೆ. ಯಾರಾದ್ರೂ ಗೆಲ್ಲಿ ಯಾರಾದ್ರೂ ಸೋಲಿ ಹೊರಗೆ ನೋಡ್ತಾ ಇರೋರಿಗೆ ರಿಸಲ್ಟ್ ಇನ್ ತಾಪ ಬಡಿಯಲ್ಲಲ್ವಾ. ಅದಕ್ಕೆ ಹಿಂಗ್ ಕಾಲ್ ಮುರ್ಕೊಂಡು ಸಾಯ್ತಾ ನೋಡ್ಬೇಕು ಅಂತಲೇ ಆನಂದ ಪಡ್ತಾರೇನೋ. ಇದು ಯಾಕೆ ಇಷ್ಟು ಹೊರಟಾಗಿ ಹೇಳಿದೆ ಅಂದ್ರೆ, ಆ ದೊಡ್ಡ ಯುದ್ಧ ರಂಗದಲ್ಲಿ ನೋಡಕ್ಕೆ ಪ್ರೇಕ್ಷಕರಿಗಿರೋಕ್ ಸಾಧ್ಯ ಇಲ್ಲ. ಬಂದ್ರೆ ಅವರು ಸಾಯ್ತಾರೆ. ಅಲ್ಲಿ ಎರಡೇ ರಾಕ್ಷಸರು ವಾನರರು ಹೊರತು ಮೂರನೇ ವ್ಯಕ್ತಿ ಅಲ್ಲಿ ಬಂದ್ರೆ ಅವನಿಗಲ್ಲಿ ಶಾಸ್ತಿ ಆಗುತ್ತೆ, ಶ್ರಾದ್ದವಾಗುತ್ತೆ. ಆದ್ರೆ ಕವಿ ಇಲ್ಲಿ ಹೇಳ್ತಾನೆ, ನೋಟದ ರಣೌತಣಕ್ಕೆ. ನೋಟದ ಔತಣ ಪಣ್ಣಿದುದು ಪೊನ್ನ ತೇರ್ ಮಹೋನ್ನತ ಗಿರಿಚೂಟ ಭವ್ಯ ವಸಂತವನ ಅಚ್ಚೂತ ತರ ಚಾರು ಚೂತ ಮಾವಿನ ಮರ ತರು ಮರ ಅದು ಚಾರು ಸುಂದರ ಪದಗಳನ್ನು ಜೋಡಿಸ್ತಾರೆ. ಹಾಗೆ ನಮ್ಮ ಹೆಸರು ಹಾಗೇನೆ ಜೋಡಿಸಿದ್ದಾರೆ. ಲಕ್ಷ್ಮೀಶನ ಚೂತವನ ಚೈತ್ರ ಬಿರುದನ್ನ ಆರಿಸ್ಕೊಂಡು ಇಟ್ಟದ್ದು ಹೆಸರುಗಳು. ಚಾರು ತರ ಚಾರು ಹರನ ಕೊರಳಿನ ಗರಳವನ್ನ ಕದ್ದಿಂಗಳೊಂದು ಕಪ್ಪಿಗೆ ಹಪ್ಪೆರದು ಕಡೆಯ ಪಡೆದಿದ್ದನೆ. ಸರಿಯಾಗಿ ಅರ್ಥ ಮಾಡ್ಕೊಡಿ. ಕದ್ದಿಂಗಳು ಅಂದ್ರೆ ಅಮಾವಾಸ್ಯೆ, ಕಪ್ಪಾದ ಅಮಾವಾಸ್ಯೆ, ಚಂದನೆ ಇಲ್ಲದ ರಾತ್ರಿ. ಅದೆಷ್ಟು ಕಪ್ಪು ಭಯಂಕರವಾಗಿದೆ ಅಂದ್ರೆ ಶಿವನ ಕುತ್ತಿಗೆಯ ಕರಳ. ಹರನ ಕೊರಳಿನ ಕರಣಮಂ ಕರಿ ತಿಂಗಳು ತಂದು ಕಪ್ಪಿಗೆ ಹೆಪ್ಪೆರೆದು ಹಾಲು ಕಪ್ಪಿ ಗಟ್ಟಿ ಮಾಡ್ತೀವಿ. ಹಾಗೆ ಕಪ್ಪು ಇನ್ನಷ್ಟು ಸುಂದರವಾಗುವಂತೆ ಹೆಪ್ಪಾಕಟ್ಟು ಹಾಲಿಗೆ ಮೊಸರು ಹಾಕಕ್ಕೂ ಈ ಮೊಸರೆಲ್ಲ ಆಯ್ತು. ಇವನ ಕಟ್ಟದ ಗರಳವನ್ನ ಒಂದು ತಂದ ಹಾಕಿ ಅವನ್ನ ಸುಂದರ ಕಪ್ಪು ಮಾಡಿ ಪಡೆದ ನೆನೆ ತೊಳೆದು ವಾತೇರ್ ನೊಗಕ್ಕೆ ತಗಲಂತ ಮಿಂಚುಗಪ್ಪಿನ ಮಹಾತೇಜಗಳು. ಭಯಂಕರವಾದ
ಕುದುರೆಗಳನ್ನು ಕಟ್ಟಿದ್ದಾರೆ. ಮಿರಿ ಮಿರಿ ಮಿಂಚಾ ಇದೆ. ಹೇಗೆ ಎನ್ನುವಾಗ ಕರಿ ಕರಿ ಕಪ್ಪದ ಸಂಸ್ಕರನ್ನ ಗುರುತಿಸ್ಕೊಳ್ತಾ ಇಲ್ಲ. ಅದಕ್ಕೆ ನಾನು ಖುಷಿ ಪಡ್ತಾ ಇದ್ದೀನಿ. ಅಪಾರವಾದ ಅಂಧಕಾರದ ಹಾಕಿದಂತೆ ದಟ್ಟವಾದ ಕಪ್ಪಿನ ನಡುವೆ ಕುದುರೆಗಳ ಓಟ. ಕಪ್ಪು ಕುದುರೆಗಳು, ಮಿಂಚು ಕಪ್ಪು. ಆ ಕಪ್ಪು ಅದು ಹೊಳಿತಾ ಇದೆ ಅನ್ನೋದಿದೆಯಲ್ಲ, ಆ ಕಾಂಪೌಂಡ್ ಹೊರಗೆ ನಾನು ಖುಷಿ ಪಡ್ತಾ ಇರೋದು. ಮಿಂಚು ಕಪ್ಪು, ಮಹಾ ತೇಜಿಗಳು, ತೇಜಿ ವೇಗವಾಗಿ ಓಡಬಲ್ಲ ಕುದುರೆಗಳು. ಹೀಗೆ ಚಂದನಗ್ರದಲ್ಲಿ ರಥವನ್ನ ಪ್ರದಕ್ಷಿಣೆಗೈದು ಮೇಲೆ ಹತ್ತಿ ಕುಳಿತು ರಣ ದುಂದುಬಿ ಮುಳುಗುತ್ತಿರಲು, ಗೆಲ್ಲುವ ಘೋಷದ ಉಂಟಾಗುತ್ತಿರಲು ದೈತ್ಯ ಸೇನಾನಿ ತೇರನ್ನ ಹತ್ತಿ ರಣಕ್ಕೆ ನುಗ್ಗಿದ. ಯುದ್ಧ ಪ್ರಾರಂಭವಾಯಿತು. 5 ನಿಮಿಷಕ್ಕೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಮತ್ತೆ ವಾನರರ ದೈವಿಕ ಶಕ್ತಿ, ಅನುಗ್ರಹ, ರಾಮನ ತಪಶಕ್ತಿ ಅದು ಎಷ್ಟು ವೇಗವಾಗಿ ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ, 1ನೇ ದಿನ, 2ನೇ ದಿನ, 3ನೇ ದಿನ ಅಂದ್ರೆ ಅದು ಅದು 25% ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಗುರುಸಿ, ವಾನರರ ಅಖಿಲ ಮಹಾಸೇನಾನಿ ಅಗ್ನಿಜ ನೀಲ ದುರ್ಗಮದ ವಜ್ರಧರ ದಿಶೆಗೆ, ವಜ್ರಧರ ದಿಶೆ, ವಜ್ರಧರ ಅಂದ್ರೆ ಇಂದ್ರ, ಅವನ ದಿಶೆ ಅಂದ್ರೆ ಪೂರ್ವ ದಿಕ್ಕು. ದುರ್ಗಂ ಪೂರ್ವ ದ್ವಾರದಿಂ ಪಾಯ್ದನ ಪ್ರಹಸ್ತಂ, ಬಾಗಿಲು ತೆಗೆದು ಪ್ರಹಸ್ತ ನುಗ್ಗಿ ಬಂದಿದ್ದಾನೆ. ದಾನವ ಧನುರ್ಧರರ ದಿಕ್ ಇಭ ಧೀರಂ, ಪ್ರಹಸ್ತನಿಗೆ ಕೂಡ ಗುಣವಾಚಿಕೆ ನೋಡಿ ಎಷ್ಟು ಅದ್ಭುತವಾಗಿದೆ. ಬಂಧನ ಪ್ರಹಸ್ತಂ, ಹೇಗೆ ದಿಕ್ ಇಭ ದಿಕ್ಕಾನೆಯಂತೆ, ಧೀರ ದಾನವ ಧನುರ್ಧರರಲ್ಲಿಯೇ ದಿಕ್ಕಿನ ಆಣೆಯಂತೆ ಧೀರ. 8 ದಿಗ್ಗಜಗಳು ಅರವಿಂದಮ ಶೋಕಂಚ ಇತ್ಯಾದಿ. ಹಾಗೆ ಇಂದ್ರನ ಐರಾವತ, ಆಂಜನೇಯ, ಅಂಜನ ಅಂತ ಇತ್ಯಾದಿ ಆ ದಿಗ್ಗಜಗಳು ಭೂಮಿಯನ್ನು ಹೊತ್ತಿದೆ ಅಂದ್ರೆ ಎಷ್ಟು ಶೂರ ಸಮರ್ಥ. ಅಂತೆ ಇವರು ಕೂಡ ಏರ್ದು ಕೋಂಟೆಯ ಎತ್ತರದೊಂದು ಕೊತ್ತಳಕ್ಕೆ ನೆತ್ತಿಯಿಂದ ನೋಡುತ್ತಿರ್ತಾನ ಕಲಿ ಕುತೂಹಲಿ. ಯಾರು? ನೀಲ. ಯಾರನ್ನ? ದಶಾನನ ಬಿತ್ತರದ ಲಂಕೆಯಂ ಬಳಸಿ ಬೋರುಡುತ್ತಿದ್ದ ವಾನರರ ರಾಕ್ಷಸರ ಸೇನೆಗಳ ಸಾಗರದ ಸಂಘಟನೆಯ ಸಂಚಲನವನ್ನ, ಈ 2 ರಾಕ್ಷಸ ಮತ್ತು ವಾನರರ ಅಪಾರವಾದ ಯುದ್ಧವನ್ನ ಮೇಲೆ ಹತ್ತಿ ನಿಂತು ನೋಡುತ್ತಾ ರಾವಣೇಶ್ವರ ಪಕ್ಕದಲ್ಲಿದ್ದ ಶುಕಾಚಾರಣನನ್ನು ಕರೆದು, ಸರಿಯಾಗಿ ನನಗೆ ಸಹಾಯ ಕ್ಷಣದ ರಿಸಲ್ಟ್ ಬಂದು ನನಗೆ ನೀನು ಹೇಳುವಂತ ಆಜ್ಞೆ ಮಾಡಿ ಕಳಿಸ್ತಾನೆ. ಮತ್ತೆ ನಿಮಿಷಕ್ಕೆ ಅವನಿಗೆ ಸಂಜೆಯ ಧೃತರಾಷ್ಟ್ರನಿಗೆ ಕೊಟ್ಟ ಹಾಗೆ ಒಂದು ಟಿವಿ ವರದಿಯನ್ನು ಕೊಡಬೇಕು. ಅದಕ್ಕೆ ಕಳಿಸಿದ್ದಾನೆ. ಅವನು ಬಂದು ಹೇಳಿದ್ದಾನೆ. ಮೇಲ್ನೆಗೆವನಾದ ಸಿಂಹಂಗಳಂ ಬೃಹಚ್ಚಂದದಿಂ ಭೀಮ ಶೈಲಿಯಲ್ಲಿ ಸ್ಪರ್ಧಿಸಿ ಒಡನೆ ಧೂಳ್ ಮುಗಿಲ್ ಮೇಲೆತ್ತದು. ಅರ್ಪಟ 224. ತೊಡಗಿದನು ಮಹೋಕ್ರಮ ಸಂಗ್ರಾಮ ಮಂದರ ಮಥನ ಕಾರ್ಯಂ, ಯುದ್ಧದ ಮಥನ ಕಡೆಯುವಿಕೆಯನ್ನ ಪ್ರಾರಂಭ ಮಾಡಿದ್ದಾನೆ. ಯುದ್ಧ ಏರಿದೆ. ಕೋಲಾಹಲಂ ಕೇಳುವುದಾಹಂ, ಕಾಣ್ತಾ ಇಲ್ಲ, ಕೋಲಾಹಲ ಕಿವಿ ಕಾಣ್ತಾ ಇದೆ. ಮೂಡಿದವು ರಂಕೆ ಸಾರಣನ ಭುಜಕ್ಕೆ, ರಂಕೆ ರೆಕ್ಕೆ, ಸಾರಣ ದೂತ. ಕೊಡೆ ಕೆದರಿ ಹಾರುತ್ತಿಳಿದನ ಕದನ ಮೇದಿನಿಗೆ, ಆಕಾಶದಲ್ಲಿ ಬಂದು ಯುದ್ಧರಂಗದ ಮಧ್ಯಕ್ಕಿಳಿದಾನೆ. ಅವನು ಸುದ್ದಿ ತಗೊಳಕ್ಕೆ ಬಂದಿದ್ದಾನೆ. ತುಸು ಪಳ್ತ ನಂತರ ಪಳ್ತು ತುಸು ಪಳ್ತು ನಂತರಂ ಸಾರಣಂ ಭಾರತೀಯ ಕಾರಣಂ ಅರಿಯಲ್ಕೆ ಕಾತರಿಸಿ ದಶಶಿರ ಶುಕನನ್ನು ಹೇಳ್ತಾನೆ. ಅವನ ಯಾಕೋ ಇನ್ನೂ ಬರಲ್ಲ, ನೀನು ಹೋಗಿ ಕರ್ಕೊಂಡು ಬಾ ಅಂತೇಳಿ. ಅವನಿಗೆ ಯಾವಾಗ್ಲೂ 3 ದಿವಸದಿಂದ ಕೆಟ್ಟ ಆಲೋಚನೆಗಳೇ, ಒಳ್ಳೇದ್ ಬರೋದೇ ಇಲ್ಲ. ಒಂದು 5-5 ನಿಮಿಷ ಆದ್ರು ಈಗ ಯಾರು ಸತ್ತಿರ್ಬೋದು, ಈಗ ಯಾರು ನಲಿಕೆ ಆಗಿರ್ಬೋದು, ಈಗ ಯಾರು ಏನಾಗಿರ್ಬೋದು, ನನಗೇನು ಒಳ್ಳೇದಾಗುತ್ತೆ ಅಂತ ಬರೋದೇ ಇಲ್ಲ ಆಲೋಚನೆಗಳು, ಕೆಟ್ಟದೆ ಆಲೋಚನೆಗಳು. ಅದಕ್ಕಾಗಿ ಇನ್ನು ಅವನು ಹೋಗಿ ಸಾರಣ 5 ನಿಮಿಷ ಆಗಿಲ್ಲ, ಅಷ್ಟರೊಳಗೆ 2ನೇ ದೂತ ಶುಕ್ರನ್ ಕರೆದು, ನೀನ್ ಹೋಗಿ ಅವನೇನಾದ ನೋಡು. ರಾವಣನ ಮನಸ್ಸಿನ ಕಾತರವನ್ನ ನಾನು ಹೇಳೋದಕ್ಕೆ ಇಷ್ಟು ಮಾತು ಹೇಳಿದೆ. ನಡನೀನ್ ಶುಕ ಕಳುವಿದೇನ್ ಶಾರಣಂ ತವ ಕದಿಂ ತಾ ಸಮರವಾರ್ತಯಂ
ಶುಕನತ್ತ ಮರೆಯಾಗಲು ಆಯ್ತು ಸ್ವಾಮಿ ಅಂತ ಅವನು ಹೋದಾಗ ಅಸುರೇಶ್ವರಂ ಕೊತ್ತಳದ ನತ್ತಿಯಂ ಪದ ಪದ ಅವರಂತೆ ಓಡಾಡೋದು. ನತ್ತಿಯಲ್ಲಿ ಓಡಾಡುತ್ತಿರುವಾಗ ಗಾಳಿ ಬಟ್ಟೆಯ ತುಂಬಿ ತಾನ್ ಮುಟ್ಟಲೇರಿದ್ದ ರಣ ರಜೋ ವಿಸ್ತೀರ್ಣಮಂ ಕಂಡು ಸ್ವಂತ ಆಕಾಶದವರೆಗೆ ಹೇಳ್ತಾ ಇರುವಂತಹ ಧೂಳಿನ ಅಪಾರ ರಾಶಿಯನ್ನು ಕಂಡು ಅಯ್ಯೋ ಏನಿದು, ಈ ರಜೋ ವಿಸ್ತೀರ್ಣವನ್ನು ನೋಡಿದಾಗ ಕ್ಷಣ ಕ್ಷಣಕ್ಕೆ ಬಿತ್ತರಗೊಂಡು ವಾರ್ಧಿಯ ಮೇಲೆ ಗಡಿಯಾಗಿ ವರ್ಧಿಸುತ್ತಿದ್ದುದು ಅದರ ರಾಶಿಯ ಮೀರಿ ರಾಶಿ ಅಂದ್ರೆ ಧೂಳಿನದು. ದೂತನೋರ್ವನ್ ಬಂದು ಕೈ ಮುಗಿದು ರಾಣಿಯ ಕರೆಯನರುಹಿದನ್. ಗಡಿಬಿಡಿಗಳ ನಡುವೆ ಆತಂಕದಿಂದ ಕುದಿತಾ ಇದ್ದಾಳೆ ಮಂಡೋದರಿ. ಈ ಸೋಲಿನೆಲ್ಲ ರಿಸಲ್ಟ್ ಅವಳಿಗೂ ಕ್ಷಣ ಕ್ಷಣಕ್ಕೆ ವರದಿ ಬರ್ತಾ ಇದೆ. ಯಜಮಾನ್ ಊಟಕ್ಕೂ ಮನೆಗೆ ಬರ್ತಾ ಇಲ್ಲ ಅನ್ನುವಾಗ ಕಾತರಗೊಂಡ ಅವಳು ಒಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಕಳಿಸ್ತಾಳೆ. ಹೋಗ್ತಾನೆ. ಆ ಸಂದರ್ಭ ಎಷ್ಟು ಚೆನ್ನಾಗಿದೆ. ರಾವಣನ ಅಧಪತನದ ದಾರಿಯನ್ನ ಮಂಡೋದರಿ ಗುರ್ಸಿದ್ದಾಳೆ. ಆದ್ರೆ ಗಟ್ಟಿ ಹೆಂಗಸು ತಪಸ್ವಿನಿ ಅಂತ ಕಾಲ ಬಂದಾಗ ಅವನ ಜೊತೆ ನಾನು ಪ್ರಾಣ ಬಿಟ್ರಾಯ್ತು ಅನ್ನೋಷ್ಟು ಗಟ್ಟಿ ಮನಸ್ಸು ಅವರಿಗಿದೆ. ರಾವಣನ ಸಾವಿಗಾಗಿ ಚಿಂತೆ ಮಾಡುವವಳಲ್ಲ. ಅವನು ಹೇಗಾದ್ರೂ ಬದಲಾಗ್ತಾನೇನೋ, ಕಡೆಗಳಿಗೆಗಾದ್ರೂ ಸೀತೆಯನ್ನು ಒಪ್ಪಿಸ್ತಾನೇನೋ, ಧರ್ಮದ ದಾರಿ ಹಿಡಿತಾನೇನೋ ಒಂದು ಮನಸ್ಸೆ. ಅದನ್ನ ಅನೇಕ ರೀತಿಯಲ್ಲಿ ಒತ್ತಿ ಒತ್ತಿ ಪರೋಕ್ಷವಾಗಿ ಹೇಳ್ಕೊಂಡು ಬಂದಿದ್ದಾಳೆ. ಒಂದು ಸೂಕ್ಷ್ಮ ಹೇಳ್ಬೇಕು ನನಗನ್ಸುತ್ತೆ. ಬಹಳ ಅರ್ಲಿ ಆಯ್ತು. ಈ ಕಥೆಯ ಕೊನೆ ಏನಾಗುತ್ತೆ ಅಂದ್ರೆ, ಜೈನ ರಾಮಾಯಣಗಳಲ್ಲಿ ಬರುವಂತಹ ವಿಮಲ ಸೂರಿ ಅಂತೇಳಿ ಪ್ರಾಕೃತದಲ್ಲಿ ಬರೆದಂತಹ ಒಂದು ಉಮಚರಿ ಅಂತೇಳಿ ಮಹಾಕಾವ್ಯ ರಾಮಾಯಣ. ಅದರಲ್ಲಿ ಇದೇ ಹಂತದಲ್ಲಿ ರಾವಣ ತಾನು ನಿಶ್ಚಯಿಸ್ತಾನೆ ಮಂಡೋದರಿಯ ಸಂತೋಷಕ್ಕಾಗಿ ರಾಮನನ್ನ ಸಜೀವವಾಗಿ ಸೆರೆ ಹಿಡಿದು ತಂದು, ಸೋತೆ ಅಂತ ಅನ್ನೋಗಿಲ್ಲ ಅಹಂಕಾರ, ಸಜೀವವಾಗಿ ಸೆರೆ ಹಿಡಿದು ತಂದು ಆಸೆ ಮೇಲೆ ಕೂರಿಸಿ ಸೀತೆ ಜೊತೆ ಆರತಿ ಮಾಡಿ ಸಮಸ್ತವಾದ ತನ್ನಲ್ಲಿರುವ ಕುಬೇರ ಸಂಪತ್ತನ್ನು ಅವನಿಗೆ ದಾನ ಮಾಡಿ ತನ್ನ ಪುಸ್ತಕದಲ್ಲಿ ಆನಂದವಾಗಿ ಕಳಿಸ್ಕೊಡ್ತೀನಿ ಅಂತ ನಿಶ್ಚಯಿಸಿ ಯುದ್ಧಕ್ಕೆ ಹೋಗ್ತಾನೆ. ಅದ್ ನೋಡಿದಾಗ ದೇವರೇ ಇವತ್ತು ರಾವಣನಿಗೆ ಗೆಲುವಾಗಿ ನಮ್ಗೆ ಅನ್ಸುತ್ತೆ. ಯಾಕೆಂದ್ರೆ ರಾವಣನ ಗೆಲುವು ರಾಮನ ಗೆಲುವು ಆಗಿರ್ತದೆ. ಆದರೆ ಅವನು ಅಲ್ಲಿ ಕೂಡ ಸಾಯ್ತಾನೆ ದುರಾದೃಷ್ಟದಿಂದ ಅಂತೇಳಿ. ಮತ್ತು ಜೈನ ರಾಮಾಯಣ ಆದ್ದರಿಂದ ಕೊಂದವನು ರಾಮನಲ್ಲ, ಲಕ್ಷ್ಮಣ. ಅದನ್ನ ಕುವೆಂಪು ತಗೊಂಡು ಇದರ ಕಾವ್ಯದ ಕೊನೆಯನ್ನ ಆ ತರಹ ಆಶಾದಾಯಕವಾಗಿ ಮುಗಿಸ್ತಾರೆ. ಆದ್ರೆ ಕೊಂದದ್ದು ಲಕ್ಷ್ಮಣನಲ್ಲ, ಲಕ್ಷ್ಮಣ ಇಂದ್ರಜಿತ್ತುವನ್ನು ಕೊಲ್ತಾನೆ, ರಾವಣನನ್ನು ಕೊಲ್ಲೋದು ಶ್ರೀರಾಮನೇ. ಆದ್ರೆ ಅವನು ಹೇಗೆ ಸೋತು ಗೆಲ್ತಾನೆ, ತನ್ನ ಮನಸ್ಸು ಪರಿವರ್ತನೆ ಆಗಿದೆ ಅನ್ನೋದನ್ನ ಸೀತೆ ತನ್ನ ತಪಶಕ್ತಿಯಿಂದ ಹೇಗೆ ರಾವಣನನ್ನ ತಿದ್ದಿದ್ಲು ಅನ್ನೋ ತರಹ ಮಾಡ್ತಾನೆ. ಕಡೆಗೆ ಎಂತಹ ಅಧಾರ್ಮಿಕತೆಯೂ ಕೂಡ ವ್ಯಕ್ತಿಯನ್ನ ಧಾರ್ಮಿಕತೆ ಕಡೆಗೆ ಎಳೆಯುತ್ತದೆ ಅನ್ನೋ ಒಂದು ನೀತಿಯನ್ನ ಕಾವ್ಯದಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮುಂದೆ ಅದನ್ನ ಹಲವು ಸರಿ ನಮಗೆ ಮುದ್ರೆ ಒತ್ತಿದಂತೆ ಕಿವಿಗೆ ಸಾರ್ತಾರೆ. ದೂತನೋರ್ವಂ ಬಂದು ಕೈ ಮುಗಿದು ರಾಣಿಯ ಕರೆಯ ನರುಗಿದನ್. ಯಜಮಾನ್ರೆ ಬನ್ನಿ ಊಟಕ್ಕೆ. ಕಿಂಕರರ್ ಬಳಸಿ ಬರೆ ನಡೆದನ ಅರಮನೆಗಾಗಿ. ಹಸಿದುಂ ಇರ್ಕೆಗೆ, ಇರ್ಕೆ ಅಂದ್ರೆ ವಾಸಸ್ಥಳ, ಸಾಮಾನ್ಯ ಅರ್ಥ ಇರುವಿಕೆ. ಹಸಿ ಗಾಯದೆಕ್ಕಲನವಲ್ಲ, ಇದು ಕವಿಗೆ ಎಷ್ಟು ಪರಿಚಿತವಾದದ್ದು. ಗಾಯಗೊಂಡ ಎಕ್ಕಲ ಅಂದ್ರೆ ಹಂದಿ ಹೇಗೆ ತನ್ನ ವಾಸಸ್ಥಳಕ್ಕೆ ಓಡುತ್ತ ಹಾಗೆ ರಾವಣೇಶ್ವರನು ಬಂದಿರೋದ. ರಾವಣ ಸಹಜವಾಗಿ ಊಟಕ್ಕೆ ಬಂದ್ರೆ ಹೇಳ್ತಿಂದ ಹತ್ತಿ ಹಂಗೆ ಇದು ಕವಿಯ ಪ್ರತಿಮೆ. ಹೊಮ್ಮನೆಯ ಮೇಲೆ ಹೊನ್ನಿನ ತಟ್ಟೆಯಲ್ಲಿ ಅಮ್ಮನೆ ಸುವಾಸನೆಯ ಮೂಡುವಂತಹ ಅರಮನೆ ಉಚಿತವಾದಂತಹ ರಾಜೋಚಿತವಾದಂತಹ ಶ್ರೇಷ್ಠ ಖಾದ್ಯಗಳನ್ನ ಭಕ್ಷ್ಯಗಳನ್ನು ಹರಿದು ಊಟಕ್ಕೆ ಕುಳಿತು ಮಾಡುತ್ತಿರುವಾಗ ಕೆಮ್ಮನೆಯ ಮಾತನಾಡದೆ ಬಕ ಮುಕ್ಕುತ್ತಿರುವ ಗಂಡನಂ ಕಂಡು ಅವನ ಮನಸ್ಸಿನ ತೊಳದಾಟವನ್ನ ಗುರ್ತಿಸಿದಂತಹ ಪತ್ನಿ
ಮಂಡೋದರಿ ಮೆಲ್ಲನೆ ಮಾತು ತೆಗೆದಳು. ದಿನದ ರಣವಾರ್ತೆಯಂ ನಾನು ಕೇಳುತ್ತೇನು ಯಜಮಾನ್ರೆ, ಏನಾಗ್ತಾ ಇದೆ? ಸುಯಿ ಬೆರೆಸಿ ಚಿಮ್ಮಿತು ಕಣ್ಣೀರು, ಕುಲದೆಂಬಿದಿಯ ನಿಖಿತನನ್ ವರ್ಷರಾಕ್ಷಿಸುಳೆಂಬಂತೆ ಕಣ್ಣಿನಿಂದ ನೀರನ್ನ ವಸ್ತ್ರದಿಂದ ಒರೆಸಿದಳು ಅಂತ ಹೇಳುವಾಗ ಆ ಕವಿ ಅದನ್ನ ಚಾತುರ್ಯ, ಪ್ರತಿ ಸಾಲಿಗೂ ಇಂತಹ ಒಂದು ಚಾತುರ್ಯ ಇರುತ್ತೆ. ಅದನ್ನ ಸೊಗಸಾಗಿ ಕಾವ್ಯವಾಗಿ ತಿಂತಾನೆ. ಒರೆಸಿದ್ದು ಕಣ್ಣೀರಲ್ಲ, ವಿಧಿ ಬರದ ಹಣೆ ಬರವನ್ನು ಅಳಿಸುವಂತೆ ನೀವು ಹಾಳಾಗಿ ಹೋಗ್ತೀರಿ, ನೆಗದ್ ಬಂದು ಅಲ್ಲೇ ಕೈ ಹಾಕ್ತೀರಿ ಅಂತ ಇಬ್ರು ಹಣೆ ಮೇಲೂ ದೇವರು ಬರ್ದಿದ್ದಾದ್ರೆ ಆ ಹಣ ಬರಹವನ್ನು ಅಳಿಸುವಂತೆ ತನ್ನ ವಸ್ತ್ರದಿಂದ ಕರ್ಚೀಫಿನಿಂದ ಒರೆಸಿಕೊಂಡಳು. ದುಕೂಲದಿಂಬಿದಿಯ ಲಿಖಿತವನ ಹೊರಸಲಾಶಿಸುವಳಂತೆ ಕೂಲ ಮೃದು ಬೆನಲ್ ಮುಚ್ಚಿದಳು ಪತಿ ಲಲಾಟಮಂ. ಅವನ ಪ್ರೀತಿಯಿಂದ ಸವರ ಹಾಗೆ ಅವನ ಹಣೆಯ ಮೇಲೆ ತನ್ನ ವಸ್ತ್ರವನ್ನ ಸೆಳೆದಾಗ, ಬೆವರು ಹರಿಸಿದಾಗ ಮುಪ್ಪತ್ತಿರುವ ಗಂಡನ ಹಣೆಯಲ್ಲಿ ಬಂದಿರುವ ಬಹುದಾದ ಬೆವರನ್ನು ಹರಿಸುವಾಗ ಕವಿ ಹೇಳುತ್ತಾನೆ, ಲಲಾಟ ಹಣೆಯಲ್ಲಿ ವಿಧಿ ಬರದ ಬರಹವನ್ನು ಅಳಿಸುತ್ತಿದ್ದಾಳೆ. ಓಹೋ. ತೂಲ ಮೃದುವೆನಲ್, ತೂಲ ಅಂದ್ರೆ ಹತ್ತಿ, ಮೃದುವಾಗಿ ಉಜ್ಜಿದಳು ತೊಡೆಬವಳು ಪ್ರತಿಕೂಲಮಂ. ನನ್ನ ಹಣೆಯನ್ನ ಬಿಡು, ಅರ್ಧ ಆದಂಗೆ ಆಗುತ್ತೆ. ನೀನು ಕಣ್ಬರ್ಸ್ಕೊ ಒಂದ್ಸರಿ. ಲಂಕೇಶ್ವರಿ, ರಣಭೀತಿ ನಿನಗೇಕೆ, ರಣಭೀತಿ ನಿನಗೇಕೆ, ನಾನು ವಿಶ್ವ ಚಿತ್ರಾವಣೇಶ್ವರ ನಿನ್ನ ಗಂಡನಿರುವಾಗ ನೀನು ಕಣ್ಣೀರು ಒಂದು ಹನಿಯನ್ನು ಕೂಡ ಸುರಿಸಬಾರದು. ಇಂದರಾತಿಯನ್ನೆಮ್ಮ ದುರ್ಗದ ವೇಲಾದ್ರಿ ಕಂದಕಕ್ಕೆ ಸಾಧಾರಣ ಯುದ್ಧ ಅಲ್ಲ ಇವತ್ತು. ಸೂರ್ಯ ಮುಳುಗೋದ್ರೊಳಗೆ ರಾಷ್ಟ್ರ ಕಳಿಸಿದ್ದೀನಿ, ಚುಟ್ಕಿ ಹೊಡೆಯೋದ್ರಲ್ಲಿ ವಾನರ ಸೈನ್ಯವನ್ನ ಸದೆ ಬಡೆದು ನಮ್ಮ ತ್ರಿಕೂಟದ ಆಚಿನ ಸುಮೇಲ ಪರ್ವತದ ಕಂದಕಕ್ಕೆ ಸೈನ್ಯವನ್ನು ತಳ್ಳಿ ಬಿಡ್ತೇನೆ. ಒರೆಸ್ಕೊ ಕಣ್ಣೀರು. ರಾವಣನ ಹೆಂಡತಿ ಅಳಬಾರದು. ಪ್ರಹಸ್ತಂ ಸಮರ್ಥಂ ರಣಪಂಡಿತಂ ಕಳಕೆ ಕಳುಹಿದ ಬಳಿಕ ರಮಣಿ ಸಂಗ್ರಾಮ ವಿಭು ಆತನೇ ನಗೆ ಕೇಳಲ ರಿಪು ಭಯಂ. ನಗೆಗಳು ಅವನಿರುವಾಗ ಗೆಲುವಾಗುತ್ತೆ. ಈ ಅಳುಕು ನಮಗಿರುವುದೇ, ನಿನ್ನ ಕೈ ಹಿಡಿದ ನಗೆ, ನಿನ್ನಂತ ಶೂರನ ಕೈ ಹಿಡಿದ ಮಯಪುತ್ರಿಯಾದ ನನಗೆ ನಿನ್ನ ಸೋಲಿನ ಹೆದರಿಕೆ ಉಂಟ. ನೀನ್ ಯಾವ ಯುದ್ಧಕ್ಕೆ ಹೋದ್ರು ಏನಾಗುತ್ತೋ ಅಂತ ಅವತ್ತು ಹೊತ್ತವಳಲ್ಲ. ನಿನ್ ಶಕ್ತಿ ನನಗೆ ಗೊತ್ತು. ಆದ್ರೆ ನೀನ್ ಯಾಕೆ ಅಳ್ತಾ ಇದ್ದೀಯ? ಮತ್ತೆ ಅದು ನಿಮ್ಗೆ ಹೇಳ್ಬಾರ್ದು, ಅಧರ್ಮ ಮಾಡುತ್ತೀರಲ್ಲ ಬಿಟ್ಟು ಹೇಳ್ದೆ ಹೋದ್ರು ಮನ್ಸಲ್ಲಿ ಏನಿದೆ ಅಂತ ರಾವಣನಿಗೆ ಗೊತ್ತಿಲ್ಲದೆ ಅದಕ್ಕೆ ಮಧುರವಾದ ಸಂಭಾಷಣೆಯನ್ನ ಬಹಳ ಚೆನ್ನಾಗಿ ತಂದಿದ್ದಾರೆ. ಮತ್ತೆ ಕಸುಯಿವೆ, ನನ್ನ ಶೌರ್ಯದ ಮೇಲೆ ನಿನಗೆ ನಂಬಿಕೆ ಇದ್ದ ಮೇಲೆ ನಿಟ್ಟುಸಿರು ಯಾಕೆ ಬಿಡ್ತಾ ಇದೀಯ? ಸುಳ್ಳು ನಿಟ್ಟುಸಿರು. ಇಂದುದಯದೊಳ್ ನೀನ್ ರಾಮನರ್ಧಾಂಗಿಯಂ ಕಂಡುದುಂಟ, ಉಂಟು ನಿರಶನ ಕೃತಾಂಗಿಯನ್ನ. ಪಿಂತೆ ಅಂತೇಗಳು ನೀ ಬೋಧುದಿಲ್ಲೇಕಾಂತ ಮುಂಬೈ ಬಸಸಿ. ಹೌದು, ಅನಲೆ ಇದ್ದಳು ಸನಿಹತ್ರಿ ಜೊತೆ ಏಕಾಂತೆಯಲ್ಲಿ. ಹೇಳಿದೆ ಆಕೆಗೆ ಹೋದ ರಾತ್ರಿಯ ರಣದ ವಿಜಯ ವಾರ್ತೆಯನ್ನು ಹೇಳಿದೆ. ಕಪಿಸೇನೆ ರಾಮ ಲಕ್ಷ್ಮಣ ಸಹಿತ ಮಗನ ಮಾಯಿಗೆ ಸಿಕ್ಕಿ ಭೂಗತವಾದುದನ್ನು ಹೇಳಿದೆ. ಇಂದ್ರಜಿತ್ ಗೆಲ್ಲುವ ಮೊದಲು ಎಲ್ಲರನ್ನೂ ಕೂಡ ನೆಲದಲ್ಲಿ ಮಲಗಿಸಿರ್ತಾನೆ. ಆ ಸುದ್ದಿಯನ್ನ ಅನಲೆ ಮೂಲಕ ತಿಳ್ಕೊಂಡಿದ್ದಾಳೆ. ಆಮೇಲೆ ಗರುಡ ಬಂದು ಅಮೃತದ ವಾತ ಸಂಚಾರವಾಗಿ ಮೂರ್ಛೆ ತಿಳಿದೆದ್ದು ಎಲ್ಲ ವಾನರ ಸಹಿತ ರಾಮ ಲಕ್ಷ್ಮಣರು ಕೂಡ ಎಚ್ಚರಾಗ್ತಾರೆ ನಮ್ಮದು. ಅದೇ ತರಹ ಮೇಡಮ್ ಹೇಳಿದಾಗ ಇನ್ನೂ ಒಂದು ಸರಿ ಇಂದ್ರಜಿತ್ತುವಿನಿಂದ ಲಕ್ಷ್ಮಣ ಮುಚ್ಚಿ ಹೋದಾಗ ಮತ್ತೆ ಈ ಚಂದ್ರದ್ರೋಣ ಪರ್ವತದ ಮಾತು ಆಗ್ಲೂ ಇಲ್ಲ. ಆಗ್ಲೂ ಇದೇ ತರಹ ಏನ್ ಮಾಡ್ಬೇಕು, ಔಷಧಿ ಬೇಕು ಅಂದಾಗ ಹೋಗಿ ಆ ವೃಕ್ಷದಲ್ಲಿ ಪೇಡು ತರ್ತಾನೆ ಆಂಜನೇಯ ಅಂತ ಉಪಾಯವಾದಂತ ಟ್ವಿಸ್ಟ್ ಅನ್ನ ತಂದಿದ್ದಾರೆ. ಆಂಜನೇಯ ಅಂತೂ ಮಾಡ್ತಾನೆ ನಮ್ಮ ಮಾತಲ್ಲಿದೆ. ರಾಮ ಲಕ್ಷ್ಮಣ ಸಹಿತ ಮಗನ ಮಾಯೆಗೆ ಸಿಕ್ಕಿ ಭೂಗತವಾದುದನ್ ಮರುಳನಗೆ ನಕ್ಕಳ
ಹೊಟ್ಟೆಗಿಲ್ಲದ ಮಿದುಳು ಕದಡಿದ ಸಂಭ್ರಾಂತೆ. ಹೀಗೆ ರಾಮ ಲಕ್ಷ್ಮಣರು ಮೂರ್ಛೆ ಹೋದರು ಅಂದಾಗ ಸೀತೆ ತನ್ನಕ್ಕಳು ಹೊಟ್ಟೆಗಿಲ್ಲದೆ ನರಳಿ 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 ಭ್ರಾಂತ ಆಗಿ ಅರೆಮೂರ್ಛೆ ಸ್ಥಿತಿಯಲ್ಲಿದ್ದಾಳೋ ಇಲ್ಲ ಉದ್ದೇಶಪಟ್ಟು ನಗ್ತಾಳೆ. ಅವಳಿಗೆ ಗೊತ್ತಿದೆ ರಾಮನ ಶೌರ್ಯ ಸಾಮರ್ಥ್ಯ ಎಷ್ಟಂತೇಳಿ. ಮೂರ್ಛೆ ಹೋಗಿ ಬಿದ್ದನು ಅಂದ್ರೆ ಕೊಡುವಷ್ಟು ಅಪನಂಬಿಕೆ ಅವಳಿಗಿಲ್ಲ. ಏನಕ್ಕಾಗಲೇ ಅನಲೆ ಬೇರೊಂದು ಕಥೆಯಂ ಎಂದಾ ಮಹೀಯಸಿಯ ಮುಖಭಾವಮಂ ನಿಡಿದು ನಿಟ್ಟಿಸುತ್ತೆ ತೆರೆದ ನೊಯ್ಯನೆ ತನ್ನ ಹೃದಯಮಂ ಕಲಂಕಿರ್ತ ಸಾಸಾರ ಮಾದು ದಸುರನ ಮುಖಂ ಪರಕ್ಕಿದ ದಸರ ಮೇಲ್ ಬಂದ ಪಲಕ್ಕಿದ ಸರೋವರದಂತಾಗಿರುವ ರಾವಣನ ಮನಸ್ಸು ಕನಸನ್ನ ಕೇಳ್ತಾನೆ. ಹಿಂದಿನ ರಾತ್ರಿ ನನಗೊಂದು ಕನಸಾಯಿತು ರಾಣಿ, ನದರಲ್ಲಿ ಭೀಕರದ ದೃಶ್ಯ, ನಿರ್ಭಾಗ್ಯ ವೇದವತಿ ಚಿತೆಯೇರ್ದುದಂ. ನೋಡಿ ರಾವಣ ಎಷ್ಟು ಮನಸ್ಸಿನಲ್ಲಿ ಕುಂದಿದ್ದಾನೆ. ಸೀತೆಯ ತಪಸ್ಸಿನ ಪ್ರಭಾವದಿಂದ ಅವನು ಹೇಗೆ ಆಗಿದ್ದಾನೆ ಎನ್ನುವುದನ್ನ ನಿಮಗೆ ಸೂಚನೆ ಕೊಟ್ಟೆ. ಕವಿ ರಾವಣನ ಬಾನಲ್ಲಿ ಹೇಳಿಸ್ತಾರೆ. ಅವನು ವೇದವತಿ ಎಂಬ ಹೆಂಗಸನ್ನ ಬಲಾತ್ಕಾರ ಮಾಡುವುದಕ್ಕೋಗಿ ಅವಳು ಅಗ್ನಿಗೆ ಬಿದ್ದು ಸತ್ತು ಕಾಯುವ ಮುಂಚೆ ನಾನು ಮತ್ತೊಮ್ಮೆ ಹುಟ್ಟಿ ಬಂದು ನಿನ್ನನ್ನ ಸಾಯಿಸ್ತೇನೆ ಪ್ರತಿಜ್ಞೆ ಮಾಡಿದ್ದು ಆ ಚಿತೆಯೇರಿದ ಪತಿವ್ರತೆಯ ವೇದವತಿಯ ಚಿತ್ರ ಕನಸಿನಲ್ಲಿ ಕಂಡೆ ರಾಣಿ. ಕಣ್ಣ ಮುಂದೆ ಉರಿದು ಭಸ್ಮವಾದ ಆ ಕಾಂತೆ ಸುಂದರಿ ತನುರೂಪ ರಾಶಿ ನೋಡುತ್ತಿದ್ದಂತೆ ಪೀಡಿತ್ತೊಂದು ಎಲರ್ ಊದಿ ಬೂದಿಯಂ. ಗಾಳಿ ನಿಧಾನಕ್ಕೆ ಬೀಸಿ ಅವಳ ಬೂದಿಯನ್ನ ಹಾರಿಸ್ತು ನೋಡ್ತಾ ಇದ್ದೆ. ಮೃತ ಭಸ್ಮರಾಶಿಯನ್ನ ವಯ್ಯನೇ ಒಂದು ಮೂರ್ತಿ, ರಮಣೀಯ ಮೂರ್ತಿ ಹುಟ್ಟಿ ಬಂತು. ಯಾರಾಗಿದೆ ಇದು ಅಂತ ನೋಡ್ತೀನಿ. ಸೀತಾ. ಎಂತ ಕಲ್ಪನೆ ನೋಡಿ. ನಾನು ಬಂದಿರೋಳು ಪತಿವ್ರತೆಯಾದ ವೇದವತಿಯೇ ಅನ್ನೋದನ್ನ ಖಚಿತವಾಗಿ ನಮ್ಮ ಗಮನ ತರಕ್ಕೆ. ಇದರಿಂದ ರಾವಣನ ಸಾವು ನಿಶ್ಚಿತ. ಸೀತೆಯಿಂದಲೇ ರಾವಣನನ್ನು ಕೊಂದದ್ದು ರಾಮ ಅಲ್ಲ, ಸೀತೆ. ಆ ಭಸ್ಮರಾಶಿಯಿಂದ ನೋಡಿ ಬಂತು ಒಂದು ಮೂರ್ತಿ, ರಮಣೀಯವಾಗಿತ್ತು, ಸಂಭವಿಸಿತ್ತು. ಗುರುತಿಸಿದನು ಮೂರ್ತಿಯಲ್ಲಿ ಆ ಮಹಾತಪಸ್ವಿನಿ ಸೀತೆಯಂ. ಕಾರಣ ಗೊತ್ತಿಲ್ಲ. ನಡುಗೆ ಕಣ್ತೆರೆದದ್ದೆ, ಮೈಯೆಲ್ಲ ಬೆವತಿತ್ತು, ನಡುಗುತ್ತಿತ್ತು. ನಕ್ಕನ ಸತ್ಮಚ್ಚೇಷ್ಟಿತಕ್ಕೆ ನಾನು ರಿಸ್ಟ್ರೈನ್ ಮಾಡ್ಕೊಂಡೆ. ಮತ್ತೆ ನನ್ನ ಮನಸ್ಸು ನಾನು ಗಟ್ಟಿ ಮಾಡ್ಕೊಂಡೆ. ನನ್ನಲ್ಲ. ಇದು ಒಳ ಮನಸ್ಸಿನ ಮಾತು, ಬುದ್ಧಿ ಮಾತು. ಬುದ್ಧಿ ಮಾತು ಬೇರೆ, ಮನಸ್ಸಿನ ಮಾತು ಬೇರೆ. ಮನಸ್ಸಿನ ಮಾತೇ ನಿಲ್ಲೋದು, ಬುದ್ಧಿ ಮಾತು ತರ್ಕಕ್ಕೆ ಬಂದು ನಷ್ಟವಾಗುವಂತಹದ್ದು. ಇದರಿಂದ ರಾವಣ ಒಳ ಮನಸ್ಸಿನಲ್ಲಿ ತನ್ನ ಸಾವು ಯಾರಿಂದ ಆಗ್ತದೆ ಅನ್ನೋದನ್ನ ಗುರುತಿಸಿರುವಂತಹ ಚಿತ್ರ 290 ಸಾಲಿನಲ್ಲಿ ತುಂಬಾ ಚೆನ್ನಾಗಿದೆ. 304 ನಿನ್ನಂತರಾತ್ಮನ ಶುದ್ಧ ಸಂದೇಹಮಂ ಧಿಕ್ಕರಿಸಬೇಡ. ಇದು ನಿನಗೆ ಕೊಟ್ಟ ಎಚ್ಚರಿಕೆ. ಈ ಎಚ್ಚರಿಕೆ ಕಡೆ ನಿನ್ನ ಗಮನ ಇರ್ಲಿ ಅಂದ್ರೆ ಮರ್ಯಾದೆಯಾಗಿ ಸೀತೆಯನ್ನು ರಾಮನಿಗೆ ಕಳಿಸ್ಕೊಡು ಅಂತ ಅರ್ಥ. ಧಿಕ್ಕರಿಸದಿರು. ಕಪಿಸೈನ್ಯ ಅಲ್ತು ನಮ್ಮನ್ನ ಕ್ಷೀಣಿಸುತ್ತಿರುವುದು ಪ್ರತಿವ್ರತೆಯ ದೈನ್ಯತೆ ಕಣ. ಸೈನ್ಯತೆ ಅಲ್ಲ, ದೈನ್ಯತೆ ಕಣ. ಅವಳ ಗೋಳು ಅಳು ತಪಸ್ಸು ಅದು ನಮ್ಮನ್ನ ಕೊಲ್ತಾ ಇದೆ ಅಂದಾಗ ರಾವಣ ಮುಖ ಮಾಡ್ಕೊಂಡು ಹೋಗ್ತಾನೆ. ಭಾಗ್ಯ ಸಂಜ್ಞಾ ಶೂನ್ಯ ಸೀತೆ ಯಾರೋ ನುಡಿಸಬಹುದೆಂದು ಸಂವಾದಮಂ ಹೋಗ್ತಾನೆ. ಅಲ್ಲಿ ಯಾರೋ ಮಾತಾಡಿದಾಗೆ ಪೂಜೆ ಅಲ್ಲಿದ್ದು ಅಲ್ಲಲ್ಲಿಯೂ ಚಲಿಸುತ್ತಿದ್ದಂತೆ ಕಾಣುತ್ತಿದ್ದಂತೆ ತಾಳ್ತಿದ್ದಂತೆ ಭ್ರಾಂತನಾಗಿ ಎಲ್ಲ ಕಡೆಯೂ ಸೀತೆ ಇರೋ ಹಾಗೆ ಕಾಣುತ್ತಾ ನೂರ ಮಿರ್ದಿತರ ಜಗತ್ಕ್ರಿಯಾ ಚಕ್ರಂ ನಿರಸದಾಚರಿಸುವವಳಂತೆ ದೇವಿಯಂತೆ ಬದಿ ಬದಿಯ ಕೈಯ ಸೋಂಕಿಗೆ ಅನಲೆ ಕಣ್ತರಿಯೇ ಬ್ರಹ್ಮಸತಿ
ಅಭೀತೆಯಾಗಲಿ ವಿತ್ವತ್ಸೆ, ನೀನ್ ಕಂಡ ದೈವಿಕಕ್ಕೆ ನಯನ ಉಪಕೃತಿಗೆ ಬದುಕಿದವು ನನ್ನೆದೆಯ ಐದೆ ತಾಳಿ. ಅಂದ್ರೆ ಪತಿವ್ರತ ತಾಳಿ ನಿನ್ನ ಅಪ್ಪನಿಂದ ನನಗೆ ಉಳಿತು, ಕಂಟಕ ಮುಂದೆ ಕಳೆಯಿತು. ಪ್ರಭು ರಾಮಚಂದ್ರನಿಗೆ ಕೆಟ್ಟ ಕನಸು, ಅದರ ಶುಭ ಅಂತ್ಯವನ್ನು ಕೂಡ ಹಿಂದೆ ಮಾತನ್ನು ಹೇಳಿ ಆಮೇಲೆ ಗಾಬರಿಗೊಂಡ ಅನಲೆಗೆ ಸಮಾಧಾನ ಮಾಡ್ತಾರೆ. ಪಾವನೆಯ ಪದತಲಕ್ಕೆ ನಮಿಸಿದಳು ಅಂತೆ ನಮ್ಮ ಅನಲೆಯ ಮಾತಿಗೆ ಇವತ್ತಿಗೆ ನಿಲ್ಲಿಸ್ತೇನೆ. ನಾಳೆ ಈ ಭಾಗವನ್ನ, ನಾಳೆ ಅಲ್ಲ ನಾಡಿದ್ದನ್ನು ಪೂರ್ಣವಾಗಿ ನೋಡೋಣ. ಇಲ್ಲಿಗೆ ನಿಲ್ಲಿಸಿ ಶ್ರೀ ಆಂಜನೇಯ ಸ್ವಾಮಿಯ ಸ್ತೋತ್ರದೊಂದಿಗೆ ಮಾತನ್ನು ಮುಗಿಸ್ತೇನೆ. ತಥೋ ದೇವಾಃ ಗಂಧರ್ವಾಃ ಸಿದ್ಧಾಶ್ಚ ಪರಮರ್ಷಯ ಅಂದ್ರೆ ಪರಮ ಋಷಯ ಅಂತ ನಿತ್ಯಂ ಶೃಣ್ವಂತಿ ಸಂಭೃಷ್ಟಾಃ, ಆನಂದದಿಂದ ಸಮೃದ್ಧ ಸಂತೋಷದಿಂದ ಶೃಣ್ವಂತಿ ಕೇಳುತ್ತಾರೆ. ಕಾವ್ಯಂ ರಾಮಾಯಣಂ ದಿವಿ, ಆಕಾಶದಲ್ಲಿ ಈ ರಾಮಾಯಣವನ್ನು ಕೇಳ್ತಾರೆ. ಇದಂ ಆಖ್ಯಾನಂ ಆಯುಷ್ಯಂ ಸೌಭಾಗ್ಯಂ ಪಾಪನಾಶನಂ ರಾಮಾಯಣಂ ವೇದ ಸಮಂ ಶ್ರಾದ್ದೇಶು ಶ್ರಾವಯೇತ್ ಬುಧಃ ಪರಿಪಠತ್ಯೇಕಮಪಿ ಶ್ಲೋಕಂ, ಒಂದು ಶ್ಲೋಕ ಓದಿದ್ರು ಪಾಪಾತ್ ಸ ಪರಿಮುಚ್ಯತೆ, ಬಿಡುಗಡೆ ಹೊಂತಾನೆ. ಯಃ ಪಠಯೇತ್ ಶೃಣುವ ನಿತ್ಯಂ, ಯಾರು ನಿತ್ಯ ಅದನ್ನು ಓದ್ತಾರೋ, ಚರಿತಂ ರಾಘವಸ್ಯ, ಒಂದು ಚರಿತೆಯನ್ನು ಓದ್ತಾರೋ, ಭಕ್ತ್ಯಾಹ ನಿಷ್ಕಲ್ಮಷೋ ಭೂತ್ವ ದೀರ್ಘಂ ಆಹುಹು ಅವಾಪ್ನುಯಾತ್, ಪಡೆಯುತ್ತಾನೆ ಎಂಬಲ್ಲಿಗೆ ಇವತ್ತಿನ ಮಾತನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.